Good morning, all of you. Hope we have covered all the concepts of strategic cost management. As you all know that I have taken organization behavior also. In that organization behavior, I have covered uh, two aspects: job analysis, job design, and organizational structure. So let us continue with the next concept, that is work environment or work settings and job stress. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಆರ್ಗನೈಸೇಷನ್ ಅಲ್ಲಿ ಒಂದು ವರ್ಕ್ ಎನ್ವಿರಾನ್ಮೆಂಟ್ ಯಾವ ರೀತಿ ಇರುತ್ತೋ ಆ ರೀತಿ ಏನಾಗಿರುತ್ತೆ ಒಂದು ಆರ್ಗನೈಸೇಷನ್ ಪರ್ಫಾರ್ಮೆನ್ಸ್ ಅನ್ನೋದು ಚೆನ್ನಾಗಿ ನಡೆಯುತ್ತೆ. ಅಟ್ ದ ಸೇಮ್ ಟೈಮ್ ಒಂದು ಆರ್ಗನೈಸೇಷನ್ ಅಲ್ಲಿ ಇಟ್ ಮೇ ಬಿ ದ ಸರ್ವಿಸ್ ಓರಿಯೆಂಟೆಡ್ ಆರ್ ಇಟ್ ಮೇ ಬಿ ದ ಪ್ರೊಡಕ್ಷನ್ ಓರಿಯೆಂಟೆಡ್, ಸ್ಟ್ರೆಸ್ ಅನ್ನೋದು ಆಬ್ವಿಯಸ್ಲಿ ಇದ್ದೇ ಇರುತ್ತೆ. So either it may be for the top level people, or it may be for the lower level people, or it may be for the middle level people. So each and everyone will going to face something called as job stress. In this video, we will going to discuss these two aspects. One it is work environment, another one is the job stress. So let us start with what exactly work environment is. The term work environment is used to describe the surrounding conditions in which an employee operates. ಒಂದು ಆರ್ಗನೈಸೇಷನ್ ಅಲ್ಲಿ ಇರುವಂತಹ ಒಂದು ಕಂಡೀಷನ್ ಯಾವ ರೀತಿ ಇರುತ್ತೆ, ಆ ಜಾಗದಲ್ಲಿ ಒಬ್ಬ ಎಂಪ್ಲಾಯಿ ಯಾವ ರೀತಿ ಆಪರೇಟ್ ಮಾಡ್ತಾನೆ, ಸೊ ಅದನ್ನ ನಾವೇನಂತ ಕರಿತೀವಿ, ಒಂದು ವರ್ಕ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ದಿಸ್ ವರ್ಕ್ ಎನ್ವಿರಾನ್ಮೆಂಟ್ ಇಸ್ ಕಂಪ್ರೈಸಸ್ ಆಫ್ ದ ಫಿಸಿಕಲ್ ಕಂಡೀಷನ್ ಸಚ್ ಆಸ್ ಯುವರ್ ಆಫೀಸ್ ಟೆಂಪರೇಚರ್ ಆರ್ equipment such as personal computers. It can also be really related to factors such as work process and procedures, or like work procedures. ಒಂದು ವರ್ಕ್ ಎನ್ವಿರಾನ್ಮೆಂಟ್ ಅನ್ನೋದು ಒಂದು ಆರ್ಗನೈಸೇಷನ್ ಅಲ್ಲಿ ಒಬ್ಬ ಎಂಪ್ಲಾಯಿ ತನ್ನ ವರ್ಕ್ ಅನ್ನ ಇರೋ ಒಂದು ಸರೌಂಡಿಂಗ್ ಸಪೋರ್ಟಿವ್ ಸಿಸ್ಟಮ್ ನ ಇಟ್ಕೊಂಡು ಯಾವ ರೀತಿ ವರ್ಕ್ ಮಾಡ್ತಾನೆ ಅಥವಾ ಒಂದು ವರ್ಕ್ ನ ಎಕ್ಸಿಕ್ಯೂಟ್ ಮಾಡ್ತಾನೆ, ದಟ್ ಇಸ್ ವೇರ್ ದಿಸ್ ವರ್ಕ್ ಎನ್ವಿರಾನ್ಮೆಂಟ್ ಕಾನ್ಸೆಪ್ಟ್ ಅರೈಸಸ್. Work environment can involve the social interaction at the workplace, including interaction with peers, subordinates, and managers. ವರ್ಕ್ ಎನ್ವಿರಾನ್ಮೆಂಟ್ ಅಲ್ಲಿ ಮೇಜರ್ ಆಗಿ ಇಂಪಾರ್ಟೆಂಟ್ ನಡೆಯೋದು ಆ ಎಂಪ್ಲಾಯಿ ಏನು ವರ್ಕ್ ಮಾಡ್ತಾ ಇದ್ದಾನೆ ಅದ್ರ ಜೊತೆಗೆ ಯಾವ ರೀತಿ ಪರ್ಟಿಕ್ಯುಲರ್ ಎಂಪ್ಲಾಯಿ ತನ್ನಲ್ಲಿ ಇರೋಂತಹ ಸಬಾರ್ಡಿನೇಟ್ಸ್ ಇರ್ಬೋದು ಅಥವಾ ಮ್ಯಾನೇಜರ್ಸ್ಗಳು ಇರ್ಬೋದು, ಸೊ ಯಾವ ರೀತಿ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾನೆ. ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಇನ್ವಾಲ್ವ್ಮೆಂಟ್ ಇನ್ ದ ವರ್ಕ್ ಎನ್ವಿರಾನ್ಮೆಂಟ್. So generally, employees are entitled to a work environment that is free from harassment. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಆಗಿರ್ಬೋದು, ಎಲ್ಲ ಆರ್ಗನೈಸೇಷನ್ ಅಲ್ಲೂ ಒಬ್ಬ ಎಂಪ್ಲಾಯಿ ಎಕ್ಸ್ಪೆಕ್ಟ್ ಮಾಡೋದು ಇದೇನೆ. ಸೊ ವಾಟ್ ಇಸ್ ದಟ್ ಫ್ರೀ ಫ್ರಮ್ ಹರಾಸ್ಮೆಂಟ್. ಸೊ ಯಾವುದೇ ರೀತಿ ತೊಂದರೆ ಆಗ್ತಾನೆ, ಸೊ ಯಾವ ರೀತಿ ಒಂದು ವರ್ಕ್ ಅಥವಾ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾರಲ್ಲ, ಸೊ ದಟ್ ಈಸ್ ವಾಟ್ ಈಚ್ ಅಂಡ್ ಎವ್ರಿ ಎಂಪ್ಲಾಯಿ ವಿಲ್ ಗೋನ್ ಟು ಎಕ್ಸ್ಪೆಕ್ಟ್. A hostile work environment exists when unwelcome sexual conduct interferes with an employee's job performance or creates a hostile, intimidating or offensive work environment. ಒಂದು ವರ್ಕ್ ಎನ್ವಿರಾನ್ಮೆಂಟ್ ಯಾವಾಗ ಚೆನ್ನಾಗಿಲ್ಲ ಅಂತ ಕರಿತೀವಿ, ಸೊ ಯಾವ ಜಾಗದಲ್ಲಿ ಒಂದು ಜೆಂಡರ್ ಇನ್ಇಕ್ವಾಲಿಟಿ ಅನ್ನೋದು ಬರುತ್ತೋ, ಅಥವಾ ಒಂದು ಜಾಬ್ ಪರ್ಫಾರ್ಮೆನ್ಸ್ ಬಗ್ಗೆ ಒಂದು ಪ್ರಾಪರ್ ಆಗಿರುವಂಥ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಲ್ವೋ, ಅಥವಾ ಒಂದು ವರ್ಕ್ನ ಚೆನ್ನಾಗಿ ನಡೆಯೋದಕ್ಕೆ ಅವಕಾಶಗಳು ಕೊಡದೇ ಇರುವಂಥ ಜಾಗಗಳನ್ನ ನಾವು ಹಾಸ್ಟೆಲ್ ವರ್ಕ್ ಎನ್ವಿರಾನ್ಮೆಂಟ್ ಅಂತ ಕರಿಬೇಕಾಗತ್ತೆ. ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ಪಾಸಿಟಿವ್ ವರ್ಕ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಬೇಕು ಅಂತ ಅಂದ್ರೆ ಏನ್ ಮೇಜರ್ ಆಗಿರುವಂತ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ವಾಲ್ವ್ ಆಗಿರಬೇಕು ಒಂದು ಆರ್ಗನೈಸೇಷನ್ ಅಲ್ಲಿ. ಒಂದು, ಟ್ರಾನ್ಸ್ಪರೆಂಟ್ ಅಂಡ್ ಓಪನ್ ಕಮ್ಯುನಿಕೇಶನ್. ಸೊ ಯಾವುದೇ ಒಂದು ಆರ್ಗನೈಸೇಷನ್ ಆದ್ರೂ ಸರಿ, ತನ್ನ ವರ್ಕ್ ಎನ್ವಿರಾನ್ಮೆಂಟ್ ಯಾವಾಗಲೂ ಟ್ರಾನ್ಸ್ಪರೆಂಟ್ ಆಗಿರಬೇಕು. ಟ್ರಾನ್ಸ್ಪರೆಂಟ್ ಅಂತ ಅಂದ್ರೆ ಅರ್ಥ, ಸೊ ಯಾವುದೇ ರೀತಿಯಾದಂಥ ಒಂದು ಹೈಡಿಂಗ್ ಮಾಡ್ದೇನೆ ಸೊ ಇರೋದನ್ನ ಇದ್ದ ಹಾಗೆ ಹೇಳುವಂಥದ್ದು, ದಟ್ ಇಸ್ ವಾಟ್ ವಿ ಕಾಲ್ ಎಸ್ ಟ್ರಾನ್ಸ್ಪರೆಂಟ್. ಅಂಡ್ ಒನ್ ಮೋರ್ ಥಿಂಗ್, ಓಪನ್ ಕಮ್ಯುನಿಕೇಶನ್. ಯಾವುದೇ ವಿಚಾರಗಳನ್ನಾಗ್ಲಿ ಸೊ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹೇಳಬೇಕಾದಾಗ ಸೊ ಆ ಎಕ್ಸ್ಪ್ರೆಸಿವ್ನೆಸ್ ನೇಚರ್ನ ಬೆಳೆಸ್ಕೊಳ್ಳೋ ಅಂಥದ್ದು ಒನ್ ಆಫ್ ದ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಪಾಸಿಟಿವ್ ವರ್ಕ್ ಎನ್ವಿರಾನ್ಮೆಂಟ್. ಇಲ್ಲ ಅಂತ ಅಂದ್ರೆ ಏನಾಗುತ್ತೆ, ಸೊ ಕೆಲವೊಂದು ವಿಚಾರಗಳನ್ನ ನೀವು ಹೈಡ್ ಮಾಡ್ಕೊಂಡಷ್ಟು ಏನಾಗುತ್ತೆ, ಸೇ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಮಿಸ್ಟೇಕ್ ಮಾಡಿರ್ತೀರ, ನೀವು ಅದನ್ನ ಓಪನ್ ಆಗಿ ಹೇಳಿಲ್ಲ ಅಂದ್ರೆ ಸೊ ದಟ್ ಮಿಸ್ಟೇಕ್ ಮೇ ಕನೆಕ್ಟ್ ವಿತ್ ಅ ಹ್ಯೂಜ್ ಲಾಸ್ ಫಾರ್ ದ ಆರ್ಗನೈಸೇಷನ್. ದಟ್ ಈಸ್ ವಾಟ್
The first and foremost thing is the transparent and open communication. Work-life balance. ಸೊ ಯೂಶಲಿ ಏನಾಗುತ್ತೆ ಆರ್ಗನೈಸೇಷನಲ್ಲಿ ಆಗಿರ್ಬೋದು ಅಥವಾ ಮನೇಲೇ ಆಗಿರ್ಬೋದು ಎಂಪ್ಲಾಯೀಸ್ಗಳಿಗೆ ದೇ ನೀಡ್ ಟು ಬ್ಯಾಲೆನ್ಸ್ ಬೋತ್ ವರ್ಕ್ ಆಸ್ ವೆಲ್ ಆಸ್ ದೇ ಪರ್ಸನಲ್ ಲೈಫ್. ಸೊ ಒಂದು ಕಂಪ್ನಿಲಿರುವಂಥ ಟಾಸ್ಕ್ನು ಕಂಪ್ಲೀಟ್ ಮಾಡಬೇಕು, ಜೊತೆಗೆ ತನ್ನ ಪರ್ಸನಲ್ ಲೈಫ್ನ ಏನು ಮಾಡಬೇಕಾಗತ್ತೆ, ಸೊ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಸೊ ಯಾವಾಗ ಈ ಒಂದು ಪರ್ಸನಲ್ ಲೈಫ್ನ ಮತ್ತು ವರ್ಕನ್ನು ಅವನು ಸಪ್ರೇಟಾಗಿ ನೋಡಿ, ಸೊ ವರ್ಕನ್ನ ವರ್ಕ್ ಟೈಮಿಂಗಲ್ಲೇ ಕಾನ್ಸಂಟ್ರೇಟ್ ಮಾಡಿ ಇಟ್ಕೊಂಡು ಪರ್ಸನಲ್ ಲೈಫ್ ಟೈಮಿಂಗ್ಸಲ್ಲೇ ಅವ್ನು ಮಾಡಿದಾಗ ಮಾತ್ರ ಏನಾಗುತ್ತೆ, ಒಂದು ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಏನಾಗ್ತಾ ಹೋಗುತ್ತೆ, ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ಆ ಒಂದು ಪರ್ಟಿಕ್ಯುಲರ್ ವರ್ಕ್ ಎನ್ವಿರಾನ್ಮೆಂಟ್ ಏನಾಗ್ತಾ ಹೋಗುತ್ತೆ, ಸೊ ಚೆನ್ನಾಗಿ ಬೆಳೀತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಅಸ್ ವರ್ಕ್ ಲೈಫ್ ಬ್ಯಾಲೆನ್ಸ್. ಬಟ್ ಯೂಶಲಿ ಏನಾಗ್ತಾ ಇದೆ ಆರ್ಗನೈಸೇಷನ್ಸ್ಗಳಲ್ಲಿ, ಈ ವರ್ಕ್ ಲೈಫ್ ಬ್ಯಾಲೆನ್ಸು ಅಷ್ಟಾಗಿ ತುಂಬ ಕಷ್ಟ ಆಗ್ತಾ ಇದೆ. ಯಾಕೆ? ಬಿಕಾಸ್ ಎಲ್ಲೋ ಮನೇಲಿ ಏನೋ ಒಂದು ಸ್ಟ್ರೆಸ್ ಇರುತ್ತೆ, ಅದನ್ನು ತೊಗೊಂಡು ಬಂದು ವರ್ಕಲ್ಲಿ ಹಾಕ್ತಾರೆ, ಅಥವಾ ವರ್ಕಲ್ಲಿ ಏನೋ ಒಂದು ಸ್ಟ್ರೆಸ್ ಇರುತ್ತೆ, ಅದನ್ನು ತೊಗೊಂಡು ಬಂದು ಮನೇಲಿ ಏನೋ ತೋರಿಸುವಂಥದ್ದು. ಸೊ ಈ ಥರ ಇರೋದ್ರಿಂದ ಏನಾಗುತ್ತೆ, ಒಂದು ವರ್ಕ್ ಎನ್ವಿರಾನ್ಮೆಂಟು ಪಾಸಿಟಿವ್ ಆಗಿ ಇರಲ್ಲ ಅಂತ ಹೇಳ್ತಾರೆ. ದ ಥರ್ಡ್ ಪಾಯಿಂಟ್ ಇಸ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಫೋಕಸ್ಡ್. ಯಾವುದೇ ಒಂದು ಆರ್ಗನೈಸೇಷನಲ್ಲಿ ಎಂಪ್ಲಾಯೀಸ್ಗಳಿಗೆ ತಕ್ಕನಾಗಿರುವಂಥ ಒಂದು ಟ್ರೈನಿಂಗ್ನ ಕೊಡಬೇಕಾಗತ್ತೆ. ಏನಾದರೂ ಒಂದು ಪ್ರಾಡಕ್ಟಿವಿಟಿ ಸಂಬಂಧಪಟ್ಟಂಗೆ ಒಂದು ಪ್ರಾಪರ್ ಟ್ರೈನಿಂಗ್ ಕೊಟ್ಟಾಗ್ಲೇ ಆ ಎಂಪ್ಲಾಯೀಸ್ಗೆ ಒಂದು ಪ್ರಾಪರ್ ಸ್ಕಿಲ್ ಅಂತ ಬರೋದು, ಮತ್ತೆ ತನ್ನ ವರ್ಕನ್ನು ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡೋ ಅನ್ನೋದಕ್ಕಾಗುವಂಥದ್ದು. ಅಕಸ್ಮಾತ್ ನೀವು ಪ್ರಾಪರ್ ಎನ್ವಿರಾನ್ಮೆಂಟ್ ಅಥವಾ ಪ್ರಾಪರ್ ಟ್ರೈನಿಂಗ್ ಕೊಡಲಿಲ್ಲ ಅಂತ ಅಂದಾಗ ಏನಾಗುತ್ತೆ, ಸೊ ಅವನ ಒಂದು ವರ್ಕನ್ನು ಸೊ ಪ್ರಾಪರಾಗಿ ಏನು ಮಾಡೋಕ್ಕಾಗಲ್ಲ, ಸೊ ಪರ್ಫಾರ್ಮ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಡೆವಲಪ್ಮೆಂಟ್. ಸೊ ದೇರ್ ಆರ್ ಟೂ ಕೈಂಡ್ಸ್ ಆಫ್ ಸ್ಕಿಲ್ಸ್ ದಟ್ ಕ್ಯಾನ್ ಬಿ ಡೆವಲಪ್. ಒಂದು ಹಾರ್ಡ್ ಸ್ಕಿಲ್ಸು ಮತ್ತು ಇನ್ನೊಂದು ಸಾಫ್ಟ್ ಸ್ಕಿಲ್ಸು. ಏನು ಹಾರ್ಡ್ ಸ್ಕಿಲ್ಸು? ಇಂಪ್ಯಾಕ್ಟ್ ವರ್ಕ್ ಪ್ರೊಡಕ್ಟಿವಿಟಿ ಡೈರೆಕ್ಟ್ಲಿ. ಸೊ ಎಕ್ಸಾಂಪಲ್ ಬಂದು ನಾಲೆಡ್ಜ್ ಆಫ್ ಅ ನ್ಯೂ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಯಾವುದೋ ಒಂದು ಹೊಸ ಅಪ್ಡೇಟೆಡ್ ವರ್ಷನ್ ಆಫ್ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದರೆ ಅದ್ರ ಬಗ್ಗೆ ಅವ್ರಿಗೆ ಪ್ರಾಪರ್ ಆಗಿರುವಂಥ ಒಂದು ಟ್ರೈನಿಂಗ್ ಕೊಡುವಂಥದ್ದು. ಸಾಫ್ಟ್ ಸ್ಕಿಲ್ಸ್, ಇಂಟರ್ಪರ್ಸನಲ್ ಸ್ಕಿಲ್ಸ್ ವಿಚ್ ಕುಡ್ ಅಫೆಕ್ಟ್ ದ ಮೊರಲ್ ಆಫ್ ದ ಆರ್ಗನೈಸೇಷನ್. ಒಬ್ಬ ಎಂಪ್ಲಾಯಿ ತನ್ನ ಆರ್ಗನೈಸೇಷನಲ್ಲಿ ವರ್ಕನ್ನು ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಿ ಅದನ್ನು ಒಂದು ಕಾನ್ಫಿಡೆನ್ಷಿಯಲ್ ಆಗಿ ಮೇಂಟೈನ್ ಮಾಡಬೇಕು ಅಂದರೆ ಅವನಿಗೆ ಆದಂಥ ಒಂದು ಪ್ರಾಪರ್ ಸ್ಕಿಲ್ ಇರಬೇಕು. ದಟ್ ಈಸ್ ವಾಟ್ ವಿ ಕಾಲ್ ಅಸ್ ಇಂಟರ್ಪರ್ಸನಲ್ ಸ್ಕಿಲ್ ಅಂತ ಕರಿತೀವಿ. ಸೊ ಇದು ಎರಡೂ ಸಹ ಇರಬೇಕು. ಹಾಗಿದ್ದಾಗ ಮಾತ್ರ ಏನಾಗುತ್ತೆ, ಒಂದು ಆರ್ಗನೈಸೇಷನಲ್ಲಿ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ ಅನ್ನೋದು ಏನಾಗುತ್ತೆ, ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ರೆಕಗ್ನಿಷನ್ ಫಾರ್ ಹಾರ್ಡ್ ವರ್ಕ್. ರಿವಾರ್ಡ್ಸ್ ಆರ್ ನೆಸರಿ ಟು ಎನ್ಕರೇಜ್ ಸರ್ಟೆನ್ ಬಿಹೇವಿಯರ್ಸ್ ಇನ್ ಪರ್ಸನ್ಸ್ ಅಂತ. ಅಂದರೆ ಅರ್ಥ ಏನು? ಇವತ್ತು ಒಬ್ಬ ಎಂಪ್ಲಾಯಿ ತನ್ನ ಆರ್ಗನೈಸೇಷನಲ್ಲಿ ಅವನ ಟಾಸ್ಕ್ನ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾನೆ, ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾನೆ ಅಂತ ಅಂದಾಗ ಅದ್ರ ತಕ್ಕನಾಗಿರುವಂಥ ರೆಕಗ್ನಿಷನ್ ಏನು ಮಾಡಬೇಕಾಗತ್ತೆ, ಸೊ ಕೊಡಬೇಕಾಗತ್ತೆ. ಸೊ ದಟ್ ಈಸ್ ವೇರ್ ಯು ಕ್ಯಾನ್ ರಿಟೈನ್ ಯುವರ್ ಎಂಪ್ಲಾಯೀಸ್ ಇನ್ ದ ಆರ್ಗನೈಸೇಷನ್. ನೀವು ಎಂಪ್ಲಾಯೀಸ್ಗಳಿಗೆ ವರ್ಕ್ನ ಕೊಡ್ತೀರಾ, ಚೆನ್ನಾಗಿ ವರ್ಕ್ನ ಮಾಡ್ತಾರೆ ಎಂಪ್ಲಾಯೀಸು, ಬಟ್ ನೀವು ಪ್ರಾಪರ್ ಆಗಿರುವಂಥ ರೆಕಗ್ನಿಷನ್ ಅಥವಾ ರಿವಾರ್ಡ್ನ ಕೊಡಲ್ಲ ಅವರಿಗೆ. ಸೊ ಕೊಡದೇ ಇದ್ದಾಗ ಏನಾಗ್ತಾರೆ, ಆಟೋಮೆಟಿಕ್ ಆಗಿ ಎಂಪ್ಲಾಯೀಸ್ಗಳು ಡಿಮೋಟಿವೇಟ್ ಆಗ್ತಾರೆ. ಒಂದು ವರ್ಕನ್ನು ಏನು ಮಾಡಲ್ಲ, ಅವರು ಪ್ರಾಪರಾಗಿ ಎಕ್ಸಿಕ್ಯೂಟ್ ಮಾಡೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ದಟ್ ಈಸ್ ವಾಟ್. ಸೊ ಫಾರ್ ದ ಹಾರ್ಡ್ ವರ್ಕ್, ಸೊ ಯು ನೀಡ್ ಟು ಗಿವ್ ಅ ಪ್ರಾಪರ್ ರೆಕಗ್ನಿಷನ್ ಫಾರ್ ದ ಎಂಪ್ಲಾಯೀಸ್. Strong team spirit. As social beings, we naturally seek support from our peers and seek to belong to a group ಅಂತ. ಇವತ್ತಿನ ಆರ್ಗನೈಸೇಷನ್ ಇರುವಂಥ ಲೆವೆಲಲ್ಲಿ ಒಬ್ಬನೇ ಎಂಪ್ಲಾಯಿ ಇಡೀ ಎಲ್ಲ ಆರ್ಗನೈಸೇಷನ್ ಟಾಸ್ಕ್ನ ಮಾಡ್ತೀನಿ ಅನ್ನೋಕ್ಕಾಗಲ್ಲ. ಸೊ ಒಬ್ಬನ ಜೊತೆ ಏನು ಮಾಡಬೇಕು, ಅವ್ರದ್ದೇ ಆದಂಥ ಒಂದು ಸಬಾರ್ಡಿನೇಟ್ ಗ್ರೂಪ್ ಏನು ಮಾಡಬೇಕಾಗತ್ತೆ, ಜೊತೆಲಿ ಕೂತ್ಕೊಂಡು ಏನು ಮಾಡಬೇಕಾಗತ್ತೆ, ದೇ ಹ್ಯಾವ್ ಟು ಎಕ್ಸಿಕ್ಯೂಟ್ ದ ಟಾಸ್ಕ್. ಇಂಥ ಸಮಯದಲ್ಲಿ ಒಂದು ಸ್ಟ್ರಾಂಗ್ ಟೀಮ್ ಸ್ಪಿರಿಟ್ ಇರಬೇಕು ಅಂತ ಹೇಳ್ತಾರೆ. ಸ್ಟ್ರಾಂಗ್ ಟೀಮ್ ಸ್ಪಿರಿಟ್ ಅಂತ ಅಂದರೆ ಅರ್ಥ ಇಷ್ಟನೇ, ಎಲ್ಲರೂ ಯುನೈಟ್ ಆಗಿ ಅಥವಾ ಎಲ್ಲರೂ ಒಗ್ಗಟ್ಟಿನಿಂದ ಸೊ ಏನು ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಕೊಟ್ಟಿರ್ತಾರೆ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಮೆಂಟಾಲಿಟಿ ಕ್ರಿಯೇಟ್ ಆಗಬೇಕು. 10 ಜನದಲ್ಲಿ ಬರೀ 6 ಜನ ಮಾತ್ರ ಚೆನ್ನಾಗಿ ವರ್ಕ್ ಮಾಡೋದು, ಇನ್ನು 4 ಜನ ಏನೋ ಲೇಸಿನೆಸ್ ತೋರಿಸೋದು, ಅಥವಾ 10 ಜನದಲ್ಲಿ ನೀವು ಇಬ್ಬರು ಮಾತ್ರ ತುಂಬ ಇಂಟ್ರೆಸ್ಟ್ ತೋರಿಸೋದು ವರ್ಕಲ್ಲಿ, ಇನ್ನು ಮಿಕ್ಕಿರೋ 8 ಜನ ಪ್ರಾಪರಾಗಿ ಇಂಟ್ರೆಸ್ಟ್ ತೋರಿಸದೇ ಇರೋದು. ಸೊ ಈ ಥರ ಪ್ರಾಬ್ಲಮ್ಗಳೇನಾಗುತ್ತೆ, ಒಂದು ಟೀಮ್ ಸ್ಪಿರಿಟ್ ಅನ್ನೋದನ್ನ ಡೆವಲಪ್ ಮಾಡಲ್ಲ. ಸೊ ಡೆವಲಪ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಿಮ್ಮ ಒಂದು ವರ್ಕ್ ಎನ್ವಿರಾನ್ಮೆಂಟು ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಸೊ ಇಷ್ಟು ಪಾಯಿಂಟ್ಸ್ಗಳು ಬಂದು ಏನು, ನೀವು ಒಂದು ಪಾಸಿಟಿವ್ ವರ್ಕ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಇರಬೇಕಾಗಿರುವಂಥ ಮೇಜರ್ ಕ್ಯಾರೆಕ್ಟರಿಸ್ಟಿಕ್ಸ್. Let us get into the next concept, that is job stress. ಏನು ಜಾಬ್ ಸ್ಟ್ರೆಸ್ಸು, ಯಾಕೆ ಈ ಒಂದು ಜಾಬ್ ಸ್ಟ್ರೆಸ್ ಅನ್ನೋದು ತುಂಬ ಆರ್ಗನೈಸೇಷನಲ್ಲಿ ಬರ್ತಾ ಇದೆ, ಅದಕ್ಕೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಏನು, ಯಾವ ರೀತಿ ನಿಮ್ಮ ಒಂದು ಜಾಬ್ ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡ್ಕೊಳ್ಬಹುದು. ಸೊ ಲೆಟ್ ಅಸ್ ಸಿ
what exactly mean by stress first? According to John M. Evanswich and Michael T. Matteson have defined stress as adaptive response mediated by individual characteristics or psychological process that is a consequence of any external action, situation, or event that places special physical or psychological demands upon a person. ಅದರ ಅರ್ಥ ಇಷ್ಟನೇ, ಯಾವುದೋ ಒಂದು ಎಕ್ಸ್ಟರ್ನಲ್ ಪ್ರೆಷರು ನಮ್ಮ ಒಂದು ಫಿಸಿಕಲ್ ಅಪಿಯರೆನ್ಸ್ನ ಅಥವಾ ಸೈಕಲಾಜಿಕಲ್ ಅಪಿಯರೆನ್ಸ್ನ ಏನು ಮಾಡುತ್ತಂತೆ, ಸೊ ಚೇಂಜ್ ಮಾಡುತ್ತಂತೆ, ಅಥವಾ ಆ ಒಂದು ಪರ್ಟಿಕ್ಯುಲರ್ ಸಿಚುವೇಶನ್ನ ಏನು ಮಾಡುತ್ತಂತೆ, ಸೊ ಬೇರೆ ರೀತಿ ತಗೊಂಡು ಹೋಗೋದನ್ನ ನಾವೇನಂತ ಕರಿತೀವಿ, ಸೊ ಸ್ಟ್ರೆಸ್ ಅಂತ ಕರಿತಾ ಹೋಗ್ತೀವಿ. ಜಾಬ್ ಸ್ಟ್ರೆಸ್ ಅಂತ ಅಂದ್ರೇನು? ಜಾಬ್ ಸ್ಟ್ರೆಸ್, ಇಟ್ ಈಸ್ ದ ಹಾರ್ಮ್ಫುಲ್ ಫಿಸಿಕಲ್ ಅಂಡ್ ಎಮೋಷನಲ್ ರೆಸ್ಪಾನ್ಸ್ that occur when the requirements of the job do not match the capabilities, resources or needs of the worker. ಅರ್ಥ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ, ಆಸ್ ಅ ಎಂಪ್ಲಾಯಿ ನಾನು ಯಾವುದೋ ಇವತ್ತೊಂದು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂತಿದ್ದೀನಿ. I know how to do the transaction by having this Tally ERP software, but in the organization they have implemented SAP software. ನನಗೆ ಟ್ಯಾಲಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಸ್ಯಾಪ್ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ, ನನಗೆ ಆಟೋಮೆಟಿಕ್ ಆಗಿ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ? ಬಿಕಾಸ್ ಆ ಒಂದು ಪರ್ಟಿಕ್ಯುಲರ್ ವರ್ಕ್ ನಾನು ಕಂಪ್ಲೀಟ್ ಮಾಡಬೇಕು. ಐ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ಕೇಪಬಿಲಿಟಿ ಸೊ ಟು ಕಂಪ್ಲೀಟ್ ದಟ್ ಪರ್ಟಿಕ್ಯುಲರ್ ಟಾಸ್ಕ್ ಅಂತ. ಸೊ ದಟ್ ಈಸ್ ವೇರ್ ದಿಸ್ ಜಾಬ್ ಸ್ಟ್ರೆಸ್ ಅನ್ನೋ ಕಾನ್ಸೆಪ್ಟ್ ಏನಾಗುವಂಥದ್ದು ಸ್ಟಾರ್ಟ್ ಆಗುವಂಥದ್ದು. ಜಾಬ್ ಸ್ಟ್ರೆಸ್ ಮ್ಯಾಟರ್ಸ್ ಟು ಅವರ್ ಹೆಲ್ತ್ ಅಂಡ್ ಅವರ್ ವರ್ಕ್. When we feel stressed, our bodies respond by raising the concentration of stress hormones in our blood. So usually ಇದಾಗುವಂಥದ್ದು ಏನು, ಜಾಬ್ ಸ್ಟ್ರೆಸ್ ಮ್ಯಾಟರ್ ಟು ಅವರ್ ಹೆಲ್ತ್ ಅಂಡ್ ಅವರ್ ವರ್ಕ್ ಅಂತ. ನಿಮ್ಮ ಸ್ಟ್ರೆಸ್ ಅನ್ನೋದು ಏನಾಗ್ತಾ ಹೋಗುತ್ತೆ, ನಿಮ್ಮ ಓವರ್ ಆಲ್ ಬಾಡಿ ಆಸ್ ವೆಲ್ ಆಸ್ ನಿಮ್ಮ ಒಂದು ವರ್ಕ್, ಸೊ ಎರಡೂ ಏನು ಮಾಡುತ್ತೆ, ಸೊ ಪ್ರಾಬ್ಲಮ್ ಕೊಡುತ್ತೆ. ಯಾಕೆ? ಬಿಕಾಸ್ ನಿಮಗೆ ಸ್ಟ್ರೆಸ್ ಆಗ್ತಾ ಹೋದಂಗೆ ಏನಾಗ್ತಾ ಹೋಗುತ್ತೆ, ನಿಮ್ಮ ಸೈಕಲಾಜಿಕಲ್ ಫಿನಾಮಿನಾ ಇಂದ ನಿಮ್ಮ ನರ್ವ್ ಸಿಸ್ಟಮ್ಸ್ಗೆ ಎಫೆಕ್ಟ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಒಂದು ಈ ಬ್ಲಡ್ ಪ್ರೆಷರ್ ಅನ್ನೋದೆಲ್ಲ ಏನೋ ಸಣ್ಣ ಪುಟ್ಟ ಕಾಯಿಲೆಗಳು ಏನಾಗ್ತಾ ಹೋಗುತ್ತೆ, ಬರ್ತಾ ಹೋಗುತ್ತೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಸ್ಟ್ರೆಸ್ ಇದ್ದಾಗ ನಿಮ್ಮ ವರ್ಕನ್ನು ನೀವು ಅಷ್ಟು ಇಂಟ್ರೆಸ್ಟ್ ಪಟ್ಟು ಏನು ಮಾಡಲ್ಲ, ಎಕ್ಸಿಕ್ಯೂಟ್ ಮಾಡೋದಕ್ಕಾಗಲ್ಲ. ಅಂದರೆ ಅರ್ಥ, ನಿಮ್ಮ ಬಾಡಿ ರೆಸ್ಪಾಂಡ್ ಮಾಡಲ್ಲ ಆ ಒಂದು ಪರ್ಟಿಕ್ಯುಲರ್ ಟಾಸ್ಕ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಅ ಜಾಬ್ ಸ್ಟ್ರೆಸ್. ಸರಿ, ಯಾವ್ಯಾವ ಸೋರ್ಸಸ್ ಇಂದ ಈ ಒಂದು ಜಾಬ್ ಸ್ಟ್ರೆಸ್ ಅನ್ನೋದು ಬರುತ್ತೆ? ಜಾಬ್ ಸ್ಟ್ರೆಸ್ ಅನ್ನೋದು ಐದರ್ ಇಟ್ ಮೇ ಬಿ ಆರ್ಗನೈಸೇಷನಲ್ ಫ್ಯಾಕ್ಟರ್ಸ್ ಇಂದ ಬರ್ಬೋದು, ಗ್ರೂಪ್ ಫ್ಯಾಕ್ಟರ್ಸ್ ಇಂದ ಬರ್ಬೋದು, ಇಂಡಿವಿಜುವಲ್ ಫ್ಯಾಕ್ಟರ್ಸ್ ಇಂದ ಬರ್ಬೋದು. ಅಟ್ ದ ಸೇಮ್ ಟೈಮ್ ದ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಆಲ್ಸೋ ಅಫೆಕ್ಟ್ಸ್ ದ ಎಫಿಷಿಯನ್ಸಿ ಆಫ್ ಅನ್ ಇಂಡಿವಿಜುವಲ್ ಅಂತ. ಸರಿ, ಏನಿದು ಗ್ರೂಪ್ ಫ್ಯಾಕ್ಟರ್ಸ್ ಅಂದ್ರೆ ಏನು, ಆರ್ಗನೈಸೇಷನಲ್ ಫ್ಯಾಕ್ಟರ್ಸ್ ಅಂದ್ರೆ ಏನು, ಇಂಡಿವಿಜುವಲ್ ಫ್ಯಾಕ್ಟರ್ಸ್ ಅಂದ್ರೆ ಏನು, ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂದ್ರೆ ಏನು? ಸೊ ಲೆಟ್ ಅಸ್ ಗೋ ಒನ್ ಬೈ ಒನ್ ನಾವು. ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಅಂದ್ರೆ ಏನು? ಸೊ ಆಸ್ ವಿ ನೋ ದಟ್ ನಮಗೆ ಎನ್ವಿರಾನ್ಮೆಂಟಲ್ ಬರುವಂಥ ಫ್ಯಾಕ್ಟರ್ಸ್ಗಳೆಲ್ಲ ಗೊತ್ತಿದೆ ನಿಮಗೆ. ಲೈಕ್ ಎಕನಾಮಿಕ್ ಇರ್ಬೋದು, ಪೊಲಿಟಿಕಲ್ಲು, ಸೋಷಿಯೋ ಕಲ್ಚರಲ್ಲು, ಡೆಮೋಗ್ರಫಿಕಲ್ಲು, ಟೆಕ್ನಾಲಜಿಕಲ್ಲು, ಗ್ಲೋಬಲ್ಲು, ನ್ಯಾಚುರಲ್ಲು. ಸೊ ಇವೆಲ್ಲವೂ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಸೊ ಇವುಗಳ ಮುಖಾಂತರನೂ ಏನಾಗುತ್ತೆ, ಈ ಒಂದು ಜಾಬ್ ಸ್ಟ್ರೆಸ್ ಅನ್ನೋದು ಬರುವಂಥ ಚಾನ್ಸಸ್ ಇರುತ್ತೆ. ನಾವು ಏನು matters have identified societal, economic, financial, cultural, familial and technological factors which have tremendous influence on mental health of the employees ಅಂತ. ಅಂದ್ರೆ ಅರ್ಥ ಏನು, ಹೊರಗಡೆ ಇರುವಂಥ ಕೆಲವೊಂದು ಮ್ಯಾಕ್ರೋ ಎಕನಾಮಿಕ್ ಫ್ಯಾಕ್ಟರ್ಸ್ಗಳು ಏನು ಮಾಡುತ್ತಂತೆ, ಸೊ ಒಬ್ಬ ವ್ಯಕ್ತಿಯ ಜಾಬ್ ಸ್ಟ್ರೆಸ್ನ ಕ್ರಿಯೇಟ್ ಮಾಡುತ್ತಂತೆ. ಹೇಗೆ? ಸೇಫ್ ಒಂದೊಂದು ಎಕ್ಸಾಂಪಲ್, ಒಂದೊಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಿದ್ದಾರೆ. ಲೆಟ್ ಅಸ್ ಸಿ. Societal factors have forced both husband and wife to do the job to maintain high level of lifestyle. ಏನಾಗುತ್ತೆ, ಇವಾಗಿರುವಂಥ ಒಂದು ವಾಟ್ ಯು ಕಾಲ್ಡ್ ಆಸ್ ಫ್ಯಾಮಿಲಿ ಕಂಡೀಷನ್, ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ಗಳಂತ ಬಂದು ಇವಾಗ ಏನಾಗಿದೆ, ಹಸ್ಬೆಂಡು ಕೆಲಸ ಮಾಡಬೇಕು, ವೈಫು ಕೆಲಸ ಮಾಡಬೇಕು. ಬರೀ ಒಬ್ರು ಕೆಲಸ ಮಾಡಿದ್ರೆ ಒಂದು ಓವರ್ ಆಲ್ ಫ್ಯಾಮಿಲಿನ ಮೇಂಟೈನ್ ಮಾಡೋದಕ್ಕಾಗಲ್ಲ ಇವಾಗಿರುವಂಥ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಟೈಮಲ್ಲಿ. ಇಂಥ ಸಮಯದಲ್ಲಿ ಏನಾಗುತ್ತೆ, ಬೋತ್ ಹಸ್ಬೆಂಡ್ ಅಂಡ್ ವೈಫ್, ಬೋತ್ ಆಫ್ ದೆಮ್ ದೇ ಹ್ಯಾವ್ ಟು ಗೋ ಫಾರ್ ಜಾಬ್ ಟು ಲೀಡ್ ದೇರ್ ಲೈಫ್ ಇನ್ ಅ ಸಕ್ಸಸ್ಫುಲ್ ಮ್ಯಾನರ್. ಇಂಥ ಸಮಯದಲ್ಲಿ ಏನಾಗ್ತಾ ಹೋಗುತ್ತೆ, ಇಬ್ಬರಿಗೂ ವರ್ಕ್ ಪ್ರೆಷರ್ ಅಂತ ಬಂದಾಗ ಸೊ ಪರ್ಸ್ನಲ್ ಲೈಫ್ನ ಅವ್ರಿಗೆ ಎಂಜಾಯ್ ಮಾಡುವಂಥ ಆಪರ್ಚುನಿಟಿ
ಸಿಗಲ್ಲ. ಸೊ ದಟ್ ಕ್ರಿಯೇಟ್ಸ್ ಆಟೋಮೆಟಿಕಲಿ ಇಂಡೈರೆಕ್ಟ್ಲಿ ದೇವ್ ಸ್ಟ್ರೆಸ್ ಅನ್ನೋ ಫ್ಯಾಕ್ಟರ್ನ ಏನು ಮಾಡ್ತಾ ಹೋಗುತ್ತೆ, ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. Second, the government, NGOs, and other voluntary organizations have introduced various schemes for welfare of the people. Though the lifespan in general has increased, but immunity in the body has decreased to a great level, and large number of people are suffering from various diseases caused by the work stress. ಸೊ ಕೆಲವೊಂದು ಏನಾಗುತ್ತೆ ನಿಮ್ಮ ಒಂದು ಓವರಾಲ್ what you called ಲೈಫಲ್ಲಿ ಮೇ ಬಿ ಲೈಕ್ 30 to 40 years ನೀವು ಏನು ಮಾಡ್ತಾ ಹೋಗ್ತೀರಾ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ ಅನ್ನೋ ಒಂದು ಆಕ್ಟಿವಿಟಿಲಿ ಇನ್ವಾಲ್ವ್ ಆದಾಗ ಏನಾಗ್ತಾ ಹೋಗುತ್ತೆ. ಸೊ ನಿಮ್ಮ ಒಂದು ಪರ್ಸ್ನಲ್ ಹೆಲ್ತ್ಗೆ ನೀವು ಅಷ್ಟೊಂದು ಏನು ಮಾಡೋಕ್ಕಾಗಲ್ಲ, ಸೊ ಇಂಪಾರ್ಟೆನ್ಸ್ನ ಕೊಡೋಕ್ಕಾಗಲ್ಲ. ಸೊ ಅದೇನಾಗ್ತಾ ಹೋಗುತ್ತೆ ಆಟೋಮೆಟಿಕ್ ಆಗಿ ಇಂಡೈರೆಕ್ಟ್ ಆಗಿ ನಿಮಗೆ ಬೇರೆ ರೀತಿಯಾದಂಥ ಒಂದು ಡಿಸೀಸಸ್ನ ಏನು ಮಾಡ್ತಾ ಹೋಗುತ್ತೆ, ಕ್ರಿಯೇಟ್ ಮಾಡ್ತಾ ಹೋಗುತ್ತೆ. Environmental stressors like family demands and obligation, economic and financial conditions, race, caste, creed, ethnic identity, relocation due to transfer cause adverse effect on the individuals ಅಂತ. ಕೆಲವೊಂದ್ಸಲ ಏನಾಗುತ್ತೆ ನಾವು ನಮ್ಮನ್ನ ಬೇರೆ ವ್ಯಕ್ತಿಗಳ ಜೊತೆ ಕಂಪೇರ್ ಮಾಡ್ಕೊಳ್ತಾ ಹೋಗ್ತೀವಿ. ಓಕೆ ಅವರಿಗೆ ಈ 1 ಲಕ್ಷ ಸಂಬಳ ಇದೆ, ಸೊ ನಾವು ಅವ್ರ ಜೊತೆ ಅವ್ರ ಥರ ನಾವು ಲೈಫ್ ಲೀಡ್ ಮಾಡಬೇಕು, ಬಟ್ ಆದರೆ ನಮ್ಗೊಂದು 50,000 ಅಷ್ಟೇ ಸಂಬಳ ಬರ್ತಾ ಇರೋದು. ಸೊ ಇನ್ನೂ ಜಾಸ್ತಿ ವರ್ಕ್ ಮಾಡಬೇಕು, ಜಾಸ್ತಿ ಕೆಲಸ ಮಾಡಬೇಕು, ಜಾಸ್ತಿ ಅರ್ನ್ ಮಾಡಬೇಕು. ಈ ಒಂದು ಮೆಂಟಾಲಿಟಿ ಕ್ರಿಯೇಟ್ ಆಗೋದ್ರಿಂದ ಏನಾಗುತ್ತೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಸ್ಟ್ರೆಸ್ ಫ್ಯಾಕ್ಟರ್ ಅನ್ನೋದು ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. Science and technology should be used for the development and progress of human race and not for the destruction purpose. All family problems should be resolved by assisting each other, and that the people should learn to live in an atmosphere to peace coexistence should be the key word ಅಂತ. ಇವತ್ತಿರುವಂತಹ ಒಂದು ಏನಂತ ಕರಿತೀವಿ ಒಂದು ಗ್ಲೋಬಲೈಸೇಷನ್ ಕಾನ್ಸೆಪ್ಟ್ ಅಲ್ಲಿ ವಿ ಹ್ಯಾವ್ ಮೋಸ್ಟ್ ಆಫ್ ದೆಮ್ ದೇ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಡಿಜಿಟಲ್ ಎರಾ. ಇವತ್ತು ನಾವೇನು ಇವತ್ತು ಒಂದು ಇರೋ 24 hours ಅಲ್ಲಿ ಸೊ ಮ್ಯಾಕ್ಸಿಮಮ್ ನಾವೊಂದು 8 to 10 hours ನಾವೇನು ಮಾಡ್ತೀವಿ ಬರೀ ಒಂದು ಈ ಟೆಕ್ನಾಲಜಿ ಒಳಗಡೆನೆ ಏನು ಮಾಡಿದೀವಿ, ಇನ್ವಾಲ್ವ್ ಆಗ್ಬಿಟ್ಟಿದ್ದೀವಿ. ಸೊ ಇದು ಏನಾಗ್ತಾ ಹೋಗುತ್ತೆ ಇಂಡೈರೆಕ್ಟ್ಲಿ ನಮ್ಮ ಒಂದು ಸ್ಟ್ರೆಸ್ನ ಏನು ಮಾಡ್ತಾ ಹೋಗುತ್ತೆ, ಜಾಸ್ತಿ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಸೆಕೆಂಡ್ ಒನ್ ಇಸ್ ಆರ್ಗನೈಸೇಷನಲ್ ಸ್ಟ್ರೆಸರ್ಸ್. ಏನಿದು ಆರ್ಗನೈಸೇಷನಲ್ ಸ್ಟ್ರೆಸಸ್? ಆರ್ಗನೈಸೇಷನ್ ಅಲ್ಲಿ ಆರ್ಗನೈಸೇಷನ್ಗೆ ಆದಂತಹ ಒಂದು ವಿಷನ್ ಸ್ಟೇಟ್ಮೆಂಟು ಅವ್ರದ್ದೇ ಆದಂಥ ಓನ್ ಸ್ಟ್ರಾಟಜೀಸು, ಆರ್ಗನೈಸೇಷನಲ್ ಸ್ಟ್ರಕ್ಚರು, ಒಂದು ಪಾಲಿಸಿ ಫ್ರೇಮ್ ವರ್ಕು, ಯಾವ ರೀತಿ ವರ್ಕ್ನ ಎಕ್ಸಿಕ್ಯೂಟ್ ಮಾಡಬೇಕು, ಯಾವ ರೀತಿ ರಿಪೋರ್ಟ್ ಮಾಡಬೇಕು, ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕು, ಯಾವ ರೀತಿ ಸಿಸ್ಟಮ್ನ ಪ್ರೋಸೆಸ್ ಫಾಲೋ ಮಾಡಬೇಕು, ಎಲ್ಲನೂ ಒಂದು ವರ್ಕ್ ಕಂಡೀಷನ್ ಯಾವ ರೀತಿ ಇರಬೇಕು ಎಲ್ಲನೂ ಅವ್ರು ಏನು ಮಾಡಿರ್ತಾರೆ, ಒಂದು ಡಿಸೈನ್ ಮಾಡಿರ್ತಾರೆ. ಆ ಡಿಸೈನ್ ತಕ್ಕನಾಗಿ ಏನು ಮಾಡಬೇಕಾಗುತ್ತೆ, ಆಸ್ ಅ ಎಂಪ್ಲಾಯಿ ಹ್ಯಾಸ್ ಟು ವರ್ಕ್ ಇನ್ ದ ಆರ್ಗನೈಸೇಷನ್. ಅವ್ರದ್ದು ಏನು ಪಾಲಿಸೀಸ್ ಇದೆಯೋ ಅದ್ರ ತಕ್ಕನಾಗಿ ಒಂದು ಫಾಲೋ ಮಾಡಬೇಕು, ಏನು ರೂಲ್ಸ್ಗಳಿದೆಯೋ ಅದನ್ನು ಪ್ರಾಪರಾಗಿ ಇದು ಮಾಡಬೇಕಾಗತ್ತೆ. ಅಕಸ್ಮಾತ್ ಆರ್ಗನೈಸೇಷನ್ ಏನಾದರೂ ಅದನ್ನು ಪ್ರಾಪರಾಗಿ ಫ್ರೇಮ್ ಮಾಡಿಲ್ಲ ಅಂತ ಅಂದಾಗ ಏನಾಗುತ್ತೆ, ಸೊ ಇಂಡೈರೆಕ್ಟ್ ಆಗಿ ಏನಾಗ್ತಾ ಹೋಗುತ್ತೆ, ಓವರ್ ಆಲ್ ಸ್ಟ್ರೆಸ್ ಏನಾಗ್ತಾ ಹೋಗುತ್ತೆ ಆರ್ಗನೈಸೇಷನ್ ಮುಖಾಂತರ ಜಾಸ್ತಿ ಆಗ್ತಾ ಹೋಗುತ್ತೆ. Say simple example, poor hygiene in workplace, inadequate space, light, lack of physical security at workplace are called as stressors ಅಂತ ಕರೀತೀವಿ. ಅಂದ್ರೆ ಅರ್ಥ ಏನು, ಇವತ್ತು ಒಂದು ಆರ್ಗನೈಸೇಷನ್ ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಇವತ್ತು ಯಾವುದೋ ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ ಅಂದ್ರೆ ಆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಆ ಪ್ರೊಡ್ಯೂಸ್ ಮಾಡೋದು ಜಾಗ ಅದಕ್ಕೆ ತಕ್ಕನಾಗಿರೋಂಥ ಒಂದು ಎನ್ವಿರಾನ್ಮೆಂಟ್ ನ ಕಂಪ್ನಿ ಕ್ರಿಯೇಟ್ ಮಾಡಿ ಕೊಟ್ಟಿರಬೇಕು. ಒಂದು ಪ್ರಾಪರ್ ವೆಂಟಿಲೇಷನ್ ಇರಬೇಕು, ಒಂದು ಪ್ರಾಪರ್ ಲೈಟಿಂಗ್ಸ್ ಇರಬೇಕು, ಒಂದು ಪ್ರಾಪರ್ ಫ್ಲೋ ಪ್ರೋಸೆಸಿಂಗ್ ಪ್ರಾಪರ್ ಆಗಿರಬೇಕು, ಒಂದು ಸಿಸ್ಟಮ್ ಕರೆಕ್ಟ್ ಆಗಿರಬೇಕು ಆರ್ಗನೈಸೇಷನ್ ಅಲ್ಲಿ, ಒಂದು ಪ್ರಾಪರ್ ಸೆಕ್ಯೂರಿಟಿ ಇರಬೇಕು. ಈ ಥರ ಎಲ್ಲ ಇದ್ದಾಗ ಮಾತ್ರ ಏನಾಗುತ್ತೆ, ಸೊ ನಿಮ್ಮ ಸ್ಟ್ರೆಸ್ನ ನೀವು ಆಟೋಮೆಟಿಕ್ ಆಗಿ ಕಂಟ್ರೋಲ್ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಸೊ ಇಂಡೈರೆಕ್ಟ್ ಆಗಿ ನಿಮ್ಗೆ ಗೊತ್ತಿಲ್ಲದಾನೆ ಏನಾಗ್ತಾ ಹೋಗುತ್ತೆ, ಪ್ರೆಷರೈಸ್ಡ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಬಾಡಿನಲ್ಲಿ. ಥರ್ಡ್ ಒನ್ ಇಸ್ ಗ್ರೂಪ್ ಸ್ಟ್ರೆಸರ್ಸ್ ಅಂತ. ಲ್ಯಾಕ್ ಆಫ್ ಯೂನಿಟಿ ಕ್ರಿಯೇಟ್ಸ್ ಕಾನ್ಫ್ಲಿಕ್ಟ್ ಅಂತ. ಆಬ್ವಿಯಸ್ಲಿ ಆರ್ಗನೈಸೇಷನ್ ಅಲ್ಲಿ ಒಂದು ಯೂನಿಟಿ ಅನ್ನೋದು ಇರಬೇಕು, ಒಬ್ಬೊಬ್ರ ನಡುವೆ ಒಂದು ಪ್ರಾಪರ್ ಕೋಆರ್ಡಿನೇಷನ್ ಅನ್ನೋದು ಇರ್ತಾ ಹೋಗ್ಬೇಕು. ಪ್ರಾಪರ್ ಕೋಆರ್ಡಿನೇಷನ್ ಇಲ್ಲ ಅಂತಂದ್ರೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಏನಾಗ್ತಾ ಹೋಗುತ್ತೆ, ಅಲ್ಲಿ ಒಂದು ಡಿಫರೆನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಇನ್ ಬಿಟ್ವೀನ್ ದ ಎಂಪ್ಲಾಯೀಸ್. Employees must given full opportunities to develop themselves. People join group for social security that should be provided. Managers must ensure that job well done is recognized. Omission on this account creates stress like situation in the minds of the employees ಅಂತ.
ಯಾವತ್ತು ಮ್ಯಾನೇಜರ್ಸ್ಗಳು ಏನು ಮಾಡಬೇಕು, ಒಂದು ಜಾಬ್ ಅಥವಾ ಒಂದು ರೆಸ್ಪಾನ್ಸಿಬಿಲಿಟೀಸ್ನ ಎಂಪ್ಲಾಯಿಗೆ ಕೊಡ್ತಾ ಇದ್ದಾರೆ ಅಂತ ಅಂದರೆ, ಸೊ ಆ ಒಂದು ಕೊಡ್ತಾ ಇರೋವಂಥ ಟಾಸ್ಕು ಒಬ್ಬ ಎಂಪ್ಲಾಯಿಯ ಸ್ಟ್ರೆಸ್ ಲೆವೆಲ್ನ ಕ್ರಿಯೇಟ್ ಮಾಡೋ ರೀತಿ ಏನು ಮಾಡಬಾರ್ದು, ಒಂದು ವರ್ಕ್ ಪ್ರೆಷರ್ನ ಕೊಡಕ್ಕೆ ಹೋಗಬಾರ್ದು. ಅಂದರೆ ಅರ್ಥ, ಮ್ಯಾನೇಜರ್ಸ್ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್ ದ ಮೈಂಡ್ಸೆಟ್ ಆಫ್ ದ ಎಂಪ್ಲಾಯೀಸ್, ಹೌ ಫಾರ್ ಹಿ ಈಸ್ ಕೇಪಬಲ್ ಟು ವರ್ಕ್ ಇನ್ ದ ಆರ್ಗನೈಸೇಷನ್. ಆ ಒಂದು ಬೇಸಿಸ್ ಮೇಲೆ ಏನಾಗುತ್ತೆ, ಆ ಒಬ್ಬ ಪರ್ಟಿಕ್ಯುಲರ್ ಎಂಪ್ಲಾಯಿ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇರುತ್ತಾ, ಕಡಿಮೆ ಇರುತ್ತಾ, ಅಥವಾ ಸ್ಟಾಗ್ನೆಂಟ್ ಆಗಿರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. Group social events and group activity must be organized on a regular basis. Managers should form the part of the group, which should not be based on rank or position. Employee morale must be kept high to avoid the group stress. ಯಾವಾಗಲೂ ಅಷ್ಟೇ ಒಂದು ಆರ್ಗನೈಸೇಷನಲ್ಲಿ ಒಂದು ಗ್ರೂಪ್ ಸ್ಪಿರಿಟ್ ಅನ್ನೋದನ್ನ ಏನು ಮಾಡ್ತಾ ಹೋಗ್ಬೇಕಾಗುತ್ತೆ, ಒಂದು ಮ್ಯಾನೇಜ್ಮೆಂಟ್ ಕ್ರಿಯೇಟ್ ಮಾಡ್ತಾ ಇರಬೇಕಾಗುತ್ತೆ. ಯಾವುದೇ ಟೈಮಲ್ಲೂ ನೀವು ಎಂಪ್ಲಾಯೀಸ್ನ ಬೋರಿಂಗ್ ಅಂತ ಮಾಡಕ್ಕೆ ಹೋಗಬಾರ್ದು. ಐ ಥಿಂಕ್ ನಾನು ನಿಮಗೆ ಪ್ರೀವಿಯಸ್ ಸೆಮಿಸ್ಟ್ರಲ್ಲಿ ನನಗೆ ಒಂದು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೆ. ಒಬ್ಬ ಹೆಚ್ ಆರ್ ಒಂದು ಕಂಪ್ನಿಲಿ ಸಾಟರ್ಡೆ ಸಂಡೇ ರಜಾ ಇದ್ದು ಮಂಡೇ ಅವರು ಕಂಪ್ನಿಗೆ ಬರಬೇಕಾದಾಗ ಅವ್ರ ಮೈಂಡ್ ಲೆವೆಲ್ ಯಾವ ರೀತಿ ಇರುತ್ತೆ, ಅದನ್ನು ಚೇಂಜ್ ಮಾಡೋದಕ್ಕೋಸ್ಕರ ಅವ್ರು ಯಾವ್ಯಾವ ರೀತಿ ಈವೆಂಟ್ನ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ದೆ. ಇದು ಒಂದು ಆಕ್ಟಿವಿಟಿ ಮಾಡೋದ್ರಿಂದ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಎಂಪ್ಲಾಯೀಸ್ಗಳಲ್ಲಿ ಅವ್ರದೇ ಆದಂಥ ಒಂದು ಸ್ಪಿರಿಟ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ ಒಂದು ವರ್ಕ್ನ ಮಾಡೋದಕ್ಕೆ. ಸೊ ಅಂದರೆ ಅರ್ಥ ಏನು, ಒಂದು ಗ್ರೂಪ್ ಈವೆಂಟ್ಸ್ಗಳನ್ನ ಕಂಡಕ್ಟ್ ಮಾಡೋದ್ರಿಂದ, ಒಂದು ಗ್ರೂಪ್ ಆಕ್ಟಿವಿಟೀಸ್ ಕಂಡಕ್ಟ್ ಮಾಡೋದ್ರಿಂದ ಏನಾಗುತ್ತೆ, ಒಂದು ಎಂಪ್ಲಾಯೀಸ್ಗಳಿಗೆ ಒಂದು ವರ್ಕ್ನ ಮಾಡೋದಕ್ಕೆ ಇನ್ಸ್ಪೈರ್ ಆಗ್ತಾ ಹೋಗ್ತಾರೆ, ಮೋಟಿವೇಟ್ ಆಗ್ತಾ ಹೋಗ್ತಾರೆ. ಸೊ ಅದರಿಂದ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅಂಡ್ ಲಾಸ್ಟ್ಲಿ, ಇಂಡಿವಿಜುವಲ್ ಸ್ಟ್ರೆಸರ್ಸ್. ಯಾಕೆ ಇಂಡಿವಿಜುವಲ್ ಸ್ಟ್ರೆಸ್ಸರ್ನ ತುಂಬ ಜಾಸ್ತಿ ಇಂಪಾರ್ಟೆನ್ಸ್ ಕೊಡುತ್ತೀವಿ ಈ ಒಂದು ಜಾಬ್ ಸ್ಟ್ರೆಸ್ಸಲ್ಲಿ ಅಂದರೆ, ಬಿಕಾಸ್ individual ವ್ಯಕ್ತಿ he has to maintain both personal life as well as his work life. Personal life and events of official life cannot be separated. Events of marriage, divorce, death in the family has a remarkable impact on the work situation. Personal life difficulties are highly stressful ಅಂತ. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಇವತ್ತು ಒಬ್ಬ ವ್ಯಕ್ತಿ ಒಂದು ಆರ್ಗನೈಸೇಷನಲ್ಲಿ 8 ಅವರ್ ಅವನು ವರ್ಕ್ ಮಾಡಿ ಬಂತ ಅಂದಾಗ, ಸೊ ಆ 8 ಅವರ್ ಏನು ವರ್ಕ್ ಮಾಡಿರ್ತಾನೆ ಅದ್ರ ತಕ್ಕನಾಗಿ ಅವ್ನಿಗೆ ಏನಾಗಬೇಕು, ಒಂದು ಪೀಸ್ಫುಲ್ನೆಸ್ ಸಿಗಬೇಕು ವೆನ್ ಹಿ ಕಮ್ ಟು ಹಿಸ್ ಹೌಸ್. ಆ ಒಂದು ಅಟ್ಮಾಸ್ಫಿಯರ್ ಏನಾಗಬೇಕಾಗುತ್ತೆ, ಕ್ರಿಯೇಟ್ ಆಗಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ಏನಾಗುತ್ತೆ, ಸೊ ಆ ಒಂದು ಜಾಬ್ ಸ್ಟ್ರೆಸ್ ಅನ್ನೋ ಕಾನ್ಸೆಪ್ಟ್ ಏನಾಗಲ್ಲ, ಸೊ ಬರಲ್ಲ. ನೀವು ಯಾವಾಗ ಈ ಒಂದು ಪರ್ಸನಲ್ ಲೈಫ್ ಡಿಫಿಕಲ್ಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೋ, ಆಟೋಮೆಟಿಕ್ ಆಗಿ ಏನಾಗ್ತಾ ಹೋಗುತ್ತೆ, ನೀವು ಹೈಲಿ ಸ್ಟ್ರೆಸ್ಫುಲ್ ಆಗ್ತಾ ಹೋಗ್ತೀರಾ. ದೇರ್ ಆರ್ ಸಮ್ ಪ್ಲೇಸಸ್ ವೇರ್ ನಿಮ್ಮ ಜಾಬ್ ಸ್ಟ್ರೆಸ್ ಯಾವಾಗ ಜಾಸ್ತಿ ಆಗುತ್ತೆ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಜಾಬ್ ಸೆಕ್ಯೂರಿಟಿ. ಐ ಥಿಂಕ್ ತುಂಬ ಜನ ನಾವು ಯೋಚನೆ ಮಾಡ್ತಿರ್ತೀವಿ, ನಾವು ಒಂದು ಗೌರ್ಮೆಂಟ್ ಕೆಲಸ ಸಿಕ್ಬಿಟ್ರೆ ಸಾಕಪ್ಪ. ಯಾಕೆ ಹೇಳ್ತೀವಿ, ಬಿಕಾಸ್ ನಮ್ಗೇನೋ ಒಂದು ಸೆಕ್ಯೂರಿಟಿ ಸಿಗುತ್ತೆ. ಗೌರ್ಮೆಂಟ್ ಕೆಲಸ ಸಿಗೋದ್ರಿಂದ ನಿಮಗೆ ಜಾಬ್ ಸೆಕ್ಯೂರ್ ಆಗುತ್ತೆ ಅಂತಲ್ಲ. ನಾವು ಹೌ ಫಾರ್ ದಟ್ ಯು ಹ್ಯಾವ್ ಇನ್ವಾಲ್ವ್ಡ್ ಇನ್ ದಟ್ ಪರ್ಟಿಕ್ಯುಲರ್ ವರ್ಕ್, ಎಷ್ಟು ಮಟ್ಟಿಗೆ ನೀವು ನಿಮ್ಮ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀರಾ, ಯಾವ ರೀತಿ ನಿಮ್ಮ ಒಂದು ವರ್ಕ್ ಪರ್ಫಾರ್ಮೆನ್ಸ್ನ ತೋರಿಸ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಜಾಬು ಸೆಕ್ಯೂರ್ಡ್ ಆಗಿದೆಯಾ ಇಲ್ವಾ ಅಂತ. ಕೆಲವೊಂದ್ಸಲಿ ಅನ್ಎಕ್ಸ್ಪೆಕ್ಟೆಡ್ ಇವೆಂಟ್ಸು ಲೈಕ್ ಸಮ್ಟೈಮ್ಸ್ ಲೈಕ್ ರಿಸೆಷನ್ಸ್ ಆಯಿತು ಅಂತ ಅಂದಾಗ ಏನಾಗ್ತಾ ಹೋಗುತ್ತೆ, ಆ ಟೈಮಲ್ಲಿ ನಿಮ್ಮ ಒಂದು ಜಾಬ್ ಸೆಕ್ಯೂರಿಟಿ ಆಬ್ವಿಯಸ್ಲಿ ಏನಾಗ್ತಾ ಹೋಗುತ್ತೆ, ಸೊ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗುತ್ತೆ. ಸೊ ಜಾಬ್ ಕೆಲಸ ಕಂಟಿನ್ಯೂ ಆಗುತ್ತಾ ಇಲ್ವಾ ಅನ್ನೋ ಒಂದು ತುಂಬ ಒಂದು ಯೋಚನೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಅಂದರೆ ಅರ್ಥ ಏನು, ಸೊ ಕೆಲವೊಂದು ಸಮಯದಲ್ಲಿ ಏನಾಗ್ತಾ ಹೋಗುತ್ತೆ, ಈ ಜಾಬ್ ಸೆಕ್ಯೂರಿಟಿ ಅನ್ನೋದು ಏನಾಗ್ತಾ ಹೋಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಕೆಲವೊಂದ್ಸಲಿ ನೀವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ತೀರಾ, ನಿಮಗೆ ಆರ್ಡರ್ಸ್ಗಳು ಕರೆಕ್ಟಾಗಿ ಬರ್ತಿರಲ್ಲ. ಕಂಪ್ನಿಲಿ ನೀವು ಆರ್ಡರ್ಸ್ ಚೆನ್ನಾಗಿ ಬರ್ತಾ ಇದೆ ಅಂತ ಏನು ಮಾಡ್ತಾರೆ, ನಿಮ್ಮನ್ನು ರೆಕ್ರೂಟ್ ಮಾಡ್ಕೊಂಡಿರ್ತಾರೆ. 1 ತಿಂಗಳಾಯಿತು, 2 ತಿಂಗಳಾಯಿತು, 3ನೇ ತಿಂಗಳಾಯಿತು, 4ನೇ ತಿಂಗಳಲ್ಲಿ ನಿಮಗೆ ಆರ್ಡರ್ಸ್ ಕರೆಕ್ಟಾಗಿ ಬರಲ್ಲ. ಆವಾಗ ಏನು ಮಾಡ್ತಾರೆ ಮ್ಯಾನೇಜ್ಮೆಂಟರು, ನಿಮ್ಮನ್ನು ಸುಮ್ಮನೆ ಕೂರಿಸ್ಕೊಂಡು ಸಂಬಳ ಕೊಡೋದಕ್ಕಾಗಲ್ಲ. ಸೊ ಅವಾಗ ಏನು ಯೋಚನೆ ಮಾಡ್ತಾರೆ ಅವರು, ಸೊ ನಿಮ್ಮನ್ನು ಕೆಲಸದಿಂದ ತೆಗಿಬೇಕು ಅಂತ ಯೋಚನೆ ಮಾಡ್ತಾರೆ. ಸೊ ದಿಸ್ ಈಸ್ ವೇರ್ ದ ಜಾಬ್ ಸ್ಟ್ರೆಸ್ ಅನ್ನೋದು ಏನಾಗ್ತಾ ಹೋಗುತ್ತೆ, ಸೊ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಸೆಕೆಂಡ್ ಒನ್ ಇಸ್ ರೀಲೊಕೇಶನ್. Relocation is related to transfer of a person to a different place. Transfer upsets the daily routine of individuals. The fear of work at new location with different people itself is stressful. ಸೊ ಅಂದರೆ ಅರ್ಥ ಏನು, ಇವತ್ತು ಒಬ್ಬ ಎಂಪ್ಲಾಯಿ ಒಂದು ಪರ್ಟಿಕ್ಯುಲರ್ ಪ್ಲೇಸಿಂದ ಅವ್ನ ಇನ್ನೊಂದು ಪ್ಲೇಸ್ಗೆ ಅವ್ನು ಏನಾದರೂ ಟ್ರಾನ್ಸ್ಫರ್ ಮಾಡಿದಾಗ, ಅವನು ಈ ಪ್ಲೇಸಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತಿದ್ನೋ ಆ ರೀತಿ ಅವನು ಆ ಪರ್ಟಿಕ್ಯುಲರ್ ಪ್ಲೇಸ್ಗೆ ಹೋದಾಗ ಬಿಹೇವ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಅವನ ಒಂದು ಎನ್ವಿರಾನ್ಮೆಂಟ್ ಏನಾಗಿರುತ್ತೆ, ಅವನಿಗೆ ಅಡ್ಜಸ್ಟ್ ಆಗೋಗ್ಬಿಟ್ಟಿರುತ್ತೆ. ಅಕಸ್ಮಾತ್ ಇವಾಗ ಫಾರ್ ಎಕ್ಸಾಂಪಲ್, ಈಗ ನಾನು ಇವಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಸೌತ್ ಇಂಡಿಯನ್ ಸಿಟೀಸಲ್ಲಿ ಇದ್ದೀನಿ.
ನನ್ನನ್ನು ಇಮ್ಮಿಡಿಯೇಟ್ ಆಗಿ ತೊಗೊಂಡೋಗಿ ನಾನು ನಾರ್ತ್ ಇಂಡಿಯಾಗೆ ಎಲ್ಲೋ ಪ್ಲೇಸ್ ಮಾಡಿದೆ ಲೈಕ್ ಎಲ್ಲೋ ಡೆಲ್ಲಿನೋ ಚಂಡೀಗಢ ಎಲ್ಲೋ ನಾನು ಪ್ಲೇಸ್ ಮಾಡಿದಾಗ ಏನಾಗುತ್ತೆ ಸೊ ಐ ಫೀಲ್ ಇನ್ಸೆಕ್ಯೂರ್ ನಾನು ನನಗೆ ಏನು ಮಾಡ್ತೀನಿ ಇನ್ಸೆಕ್ಯೂರ್ ಆಗಿ ಫೀಲ್ ಮಾಡ್ತೀನಿ ನನಗೆ ಇಲ್ಲಿ ಇರೋದಕ್ಕಾಗತ್ತಾ ಇಲ್ಲಿರೋ ಜನ ನನಗೆ ಅಡ್ಜಸ್ಟ್ ಆಗ್ತಾರಾ ಇದು ಏನಾಗ್ತಾ ಹೋಗುತ್ತೆ ಇಂಡೈರೆಕ್ಟ್ ಆಗಿ ನಿಮ್ಮ ಒಂದು ಸ್ಟ್ರೆಸ್ ಲೆವೆಲ್ನ ಕ್ರಿಯೇಟ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾರೆ. The third concept is changes in life structure. Span of life has many facets. Some of these are socio-economic environment, culture, system, religion, race, education, person's interaction with society in different roles. ಕೆಲವೊಂದ್ಸಲ ಏನಾಗ್ತಾ ಹೋಗುತ್ತೆ ಒಂದು ಲೈಫ್ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಹೋಗುತ್ತೆ ಇವತ್ತು ನಾವು ಚಿಕ್ಕವರಾಗಿದ್ದಾಗ ಹೆಂಗಿರ್ತೀವೋ ಇವಾಗ ನಾವು ಹಂಗಿರೋದಕ್ಕಾಗಲ್ಲ ಬಿಕಾಸ್ ಹೋಲ್ ಎನ್ವಿರಾನ್ಮೆಂಟ್ ಏನಾಗ್ತಾ ಹೋಗುತ್ತೆ ಸೊ ಚೇಂಜ್ ಆಗೋಗಿರುತ್ತೆ ಅಲ್ಲಿರೋ ಒಂದು ಕಲ್ಚರ್ ಚೇಂಜ್ ಆಗಿರುತ್ತೆ ಅಲ್ಲಿರೋ ಒಂದು ಎನ್ವಿರಾನ್ಮೆಂಟ್ಗಳು ಚೇಂಜ್ ಆಗ್ತಿರುತ್ತೆ ಈ ಒಂದು ಸಿಚುವೇಶನ್ಸ್ಗೆ ನೀವು ಯಾವ ರೀತಿ ಅಡಾಪ್ಟ್ ಮಾಡ್ಕೊಳ್ತೀರಾ ನಿಮ್ಮನ್ನ ನೀವಾಗಿ ಸೊ ದಟ್ ಈಸ್ ವೇರ್ ಈ ಒಂದು ಸ್ಟ್ರೆಸ್ ಲೆವೆಲ್ನ ಕಂಟ್ರೋಲ್ ಮಾಡೋದ ಜಾಸ್ತಿ ಆಗೋದ ಅನ್ನೋದು ಡಿಸೈಡ್ ಆಗುವಂಥದ್ದು. And fourth point is stress and behavior. Stress is the state of mind which reflects the biochemical reaction in the human body. Environmental and internal forces cause sense of anxiety, tension and depression to human being. ಯಾವಾಗಲೂ ಏನಾಗಿರುತ್ತೆ ನಿಮ್ಮ ಒಂದು ಆರ್ಗನೈಸೇಷನ್ಸ್ಗಳಲ್ಲಿ ಒಂದು ಪರ್ಟಿಕ್ಯುಲರ್ ಟಾಸ್ಕು ಅಥವಾ ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟಿನ ನೀವು ಮಾಡ್ತಾ ಇದ್ದೀರಾ ಅಂದರೆ ಆ ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟಿಲಿ ನೀವು ಯಾವ ರೀತಿ ಇನ್ವಾಲ್ವ್ ಆಗಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ವರ್ಕ್ ಪರ್ಫಾರ್ಮೆನ್ಸು ಚೆನ್ನಾಗಿ ಬರ್ತಾ ಹೋಗುತ್ತಾ. ಸೊ ನೀವು ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡಬೇಕು ಅಂತ ನೀವು ಜಾಸ್ತಿ ಕೆಲಸ ಮಾಡಿದಷ್ಟು ಆಬ್ವಿಯಸ್ಲಿ ಏನಾಗ್ತಾ ಹೋಗುತ್ತೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಪರ್ಫಾರ್ಮೆನ್ಸ್ ಕಡಿಮೆ ಇದೆ ಅಂತಂದ್ರೆ ಅರ್ಥ ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಇದೆ ಅನ್ನೋ ಒಂದು ಪಾಯಿಂಟ್ ಬರ್ತಾ ಹೋಗುತ್ತೆ. ಸೊ ಅಂದ್ರೆ ಅರ್ಥ ಏನು ಸೊ ವೆನ್ ಯು ಹ್ಯಾವ್ not involved in the work of a particular activity so automatically ಏನಾಗ್ತಾ ಹೋಗುತ್ತೆ ನಿಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಅನ್ನೋದು ಏನಾಗ್ತಾ ಹೋಗುತ್ತೆ ಸೊ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಂದ್ರೆ ಅರ್ಥ ಏನು ಸೊ ನೀವು ಮಾಡುವಂಥ ಕೆಲಸ ನಿಮ್ಗೆ ಏನಾಗಬೇಕು ಯು ಶುಡ್ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಯುವರ್ ಸೆಲ್ಫ್. ಸೊ ನಿಮ್ಗೆ ಆಟೋಮೆಟಿಕ್ ಆಗಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇದೆ ಅಂದ್ರೆ ಆಟೋಮೆಟಿಕ್ ಆಗಿ ಏನಾಗ್ತಾ ಹೋಗುತ್ತೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಸೊ ನಿಮ್ಮ ವರ್ಕ್ ಪರ್ಫಾರ್ಮೆನ್ಸು ನಿಮಗೆ ಅಷ್ಟಾಗಿ ನಿಮ್ಗೆ ಕಂಫರ್ಟಬಲ್ ಆಗ್ತಾ ಇಲ್ಲ ಅಂತ ಅಂದಾಗ ಏನಾಗುತ್ತೆ ಆಟೋಮೆಟಿಕ್ಲಿ ನಿಮ್ಮ ಸೊ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದೀಸ್ ಆರ್ ದ ಮೇಜರ್ ಫೋರ್ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಆಫ್ ಯುವರ್ ಜಾಬ್ ಸ್ಟ್ರೆಸ್. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ದಿಸ್ ಮ್ಯಾನೇಜ್ಮೆಂಟ್ ಆಫ್ ಸ್ಟ್ರೆಸ್. ಈ ಒಂದು ಸ್ಟ್ರೆಸ್ಸನ್ನು ಮ್ಯಾನೇಜ್ ಮಾಡೋ ಒಂದು ರೀತಿ ಹೇಗೆ ಐ ಥಿಂಕ್ ನಾನು ನಿಮಗೆ ಇಲ್ಲಿ ಎರಡು ಪಿಕ್ಚರ್ಸ್ನ ತೋರಿಸಿದ್ದೀನಿ. ಐ ಥಿಂಕ್ ನಿಮ್ಮ ಲೆಫ್ಟ್ ಕಾರ್ನರಲ್ಲಿ ಫ್ರೆಂಡ್ಲಿ ಸೋಷಿಯಲ್ ನೆಟ್ವರ್ಕ್ ಅಂತ ಇದೆ, ರೆಡ್ಯೂಸ್ ದ ನಾಯ್ಸ್ ಅಂತ ಇದೆ, ಮೆಡಿಟೇಷನ್ ಅಂತ ಇದೆ, ಟೈಮ್ ಮ್ಯಾನೇಜ್ಮೆಂಟು, ಸ್ಲೀಪ್ ಹ್ಯಾಬಿಟು, ಹೆಲ್ತಿ ಡಯಟು, ಎಕ್ಸರ್ಸೈಸು, ಸೆಲ್ಫ್ ಲಿಮಿಟೇಷನ್ಸು. ಸೊ ಹೀಗೆ ಅದೇ ರೀತಿ ಇಲ್ಲೂ ಅದೇ ಇದೆ ಮೆಡಿಟೇಷನು, ಎಕ್ಸರ್ಸೈಸು, ಟೈಮ್ ಇನ್ ನೇಚರು, ಸ್ಲೀಪ್ ವೆಲ್ಲು, connect socially, eat well, make list, deep breath, get moving, relaxation, recharge, prioritize task, reduce caffeine, join a club. So ಇವೆಲ್ಲವೂ ಸಹ there are certain factors where you can manage your stress level. So let us get into what are the strategies that each and every employee can adopt if he wants to control or reduce his job stress. So we have two type of strategies. One is it is individual level strategy and another organization level strategy. Let us first go with the individual level strategies. Minimum level of stress is required to stimulate individuals to higher productivity. ನಿಮ್ಮ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತಾ ಇದೆ ಅಥವಾ ಕಡಿಮೆ ಇದೆ ಅಂತ ಅಂದಾಗ ನಿಮ್ಮ ಪ್ರೊಡಕ್ಟಿವಿಟಿ ಲೆವೆಲ್ ಏನಾಗ್ತಾ ಹೋಗುತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಎಕ್ಸೆಸಿವ್ ಸ್ಟ್ರೆಸ್ ಇಟ್ಸ್ ಹಾರ್ಮ್ಫುಲ್ ಟು ಬೋತ್ ಇಂಡಿವಿಜುವಲ್ ಆಸ್ ವೆಲ್ ಆಸ್ ಟು ದ ಆರ್ಗನೈಸೇಷನ್. ಆಬ್ವಿಯಸ್ಲಿ ನನಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿದೆ, ವರ್ಕ್ ಪ್ರೆಷರ್ ಜಾಸ್ತಿ ಆಗಿದೆ, ವರ್ಕ್ ಲೋಡ್ ಜಾಸ್ತಿ ಆಗಿದೆ ಅಂತ ಅಂದ್ರೆ ಅರ್ಥ ಒನ್ ಇಟ್ ಈಸ್ ಇಟ್ ಅಫೆಕ್ಟ್ಸ್ ಮೈ ಬಾಡಿ ಆಸ್ ವೆಲ್ ಆಸ್ ಇಟ್ ಅಫೆಕ್ಟ್ಸ್ ದ ಔಟ್ಪುಟ್ ಇನ್ ದ ಆರ್ಗನೈಸೇಷನ್ಸ್ ಆಲ್ಸೋ. ನಾವು ಇದನ್ನ ನೀವು ಯಾವ ರೀತಿ ಮ್ಯಾನೇಜ್ ಮಾಡಬೇಕು? Let's go with the first point, that is define objective for self. First and foremost thing, ನೀವು ನಿಮ್ಮಲ್ಲೇ ಒಂದು ಆಬ್ಜೆಕ್ಟಿವ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ನಾನು ಏನನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ವರ್ಕ್ ಮಾಡಿದ್ರೆ ಸೊ ನನಗೆ ಒಂದು ಸ್ಟ್ರೆಸ್ ಲೆವೆಲ್ ಬರೋಲ್ಲ. Setting up of objective for self is a continuous process right from the childhood where parents generally decide as to the stream of learning institutes and the like. I think ನಾವು ಇದನ್ನ ಚಿಕ್ಕವರಿಂದ ನೋಡ್ತೀವಿ. ಸೊ ಅಪ್ಪ ಅಮ್ಮ ಹೇಳ್ತಾರೆ ನೀನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು.
No, that is not the point where. So, as a person, as a child, so what you want to become. ಸೊ ನೀನು ಏನು ಆಗಬೇಕು ಅಂತ ನೀ ಅನ್ಕೊಂಡಿದ್ಯಾ ನೀನು ಒಂದು ಆ ಪರ್ಟಿಕ್ಯುಲರ್ ಏಮ್ ಇಟ್ಕೊಂಡು ನೀನು ಅದ್ರ ಮುಖಾಂತರ ಹೋದಾಗ ಏನಾಗುತ್ತೆ ಸೊ ನಿನಗೆ ಯಾವುದೇ ರೀತಿಯಾದಂಥ ಒಂದು ಸ್ಟ್ರೆಸ್ ಅನ್ನೋದು ಬರಲ್ಲ ಯಾಕೆ ಬಿಕಾಸ್ ಎಲ್ಲ ಆಕ್ಟಿವಿಟಿ ನೀನು ಇಂಟ್ರೆಸ್ಟ್ ಪಟ್ಟು ಮಾಡ್ತಾ ಹೋಗ್ತೀಯ ಸೇ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಟೀಚಿಂಗ್ ಪ್ರೊಫೆಷನ್ ಇಷ್ಟ ಇದೆ ಅಂತ ಅಂದರೆ ಅರ್ಥ ಸೊ ನಾನು ಅದ್ರಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ತೋರಿಸ್ತೀನಿ ಇವತ್ತು ನನಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪ್ನಿಗೆ ಹೋಗ್ಬಿಟ್ಟು ನೀನು ಮ್ಯಾನೇಜರ್ ರೋಲ್ ತಗೋ ಅಸಿಸ್ಟೆಂಟ್ ಮ್ಯಾನೇಜರ್ ರೋಲ್ ತಗೋ ನೀನು ಈ ಕೆಲಸ ಮಾಡು ಆ ಕೆಲಸ ಮಾಡು ಅಂತ ಅಂದಾಗ ಸೊ ಆಬ್ವಿಯಸ್ಲಿ ನಾನು ಯಾವ ರೀತಿ ಯೋಚನೆ ಮಾಡ್ತೀನಿ ಅದು ನನ್ನ ಪರ್ಟಿಕ್ಯುಲರ್ ಕೆಲಸ ಅಲ್ಲ ಬಿಕಾಸ್ ನನಗೆ ಆ ಕೆಲಸದ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಬಂದ್ಬಿಡುತ್ತೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನಾಗುತ್ತೆ ಆಟೋಮೆಟಿಕ್ ಆಗಿ ಸೊ ನೀವು ಆ ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಮೇಲೆ ತೋರಿಸೋ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಇಂಟ್ರೆಸ್ಟ್ ಕಡಿಮೆ ಆದರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ನಿಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ದಟ್ಸ್ ವೈ ಯು ಹ್ಯಾವ್ ಟು ಡಿಫೈನ್ ಯುವರ್ ಆಬ್ಜೆಕ್ಟಿವ್ ಫಾರ್ ಸೆಲ್ಫ್ ಸೊ ನಾನು ಏನು ಮಾಡಬೇಕು ಏನು ಸಾಧನೆ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟನ್ನು ನೀವೇನು ಮಾಡಬೇಕಾಗತ್ತೆ ಕ್ರಿಯೇಟ್ ಮಾಡಬೇಕಾಗುತ್ತೆ ಸೇಮ್ ಇನ್ ದ ಆರ್ಗನೈಸೇಷನ್ ನೀವು ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಮಾಡ್ತಿದ್ದೀರ ಅಂದ್ರೆ ಅದಕ್ಕೊಂದು ಸೆಟ್ ಮಾಡ್ಕೊಳ್ಳಿ ಮೈಂಡ್ ಸೆಟ್ ನೀವು ಯಾವ ರೀತಿ ಕಂಪ್ಲೀಟ್ ಮಾಡಬೇಕು ಸೊ ಯಾವ ರೀತಿ ಒಂದು ಪ್ರಾಪರ್ ಪ್ಲಾನಿಂಗ್ ಮಾಡ್ಕೋಬೇಕು ಅಂತ ಯು ಹ್ಯಾವ್ ಟು ಡಿಸೈಡ್ ಇಟ್ ಯುವರ್ ಸೆಲ್ಫ್ ಸೆಕೆಂಡ್ ಪ್ಲಾನ್ ಯುವರ್ ಲೈಫ್ work stress has an impact on personal life at home as well as in the work. So it is therefore important to plan various aspects of life as is possible ಅಂತ ಸೊ ನಿಮ್ಮ ಓವರ್ ಆಲ್ ಒಂದು ಲೈಫ್ನ ನೀವು ಯಾವ ರೀತಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತ ಫಸ್ಟ್ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಳ್ಳಿ ಇವತ್ತು ನನಗೆ 24 ಗಂಟೆ ಇದೆ ಅಂತ ಅಂದರೆ ಹೌ ಮಚ್ ಟೈಮ್ ದಟ್ ಹ್ಯಾವ್ ಟು ಇನ್ವಾಲ್ವ್ ಇಟ್ ಇನ್ ದ ವರ್ಕ್ ಹೌ ಮಚ್ ಟೈಮ್ ದಟ್ ಐ ಹ್ಯಾವ್ ಟು ಇನ್ವಾಲ್ವ್ ಫಾರ್ ಮೈ ಪರ್ಸನಲ್ ಗೋಲ್ ಹೌ ಮಚ್ ಟೈಮ್ ದಟ್ ಐ ಹ್ಯಾವ್ ಟು ಇನ್ವಾಲ್ವ್ ಫಾರ್ ಮೈ ಫ್ಯಾಮಿಲಿ ಲೈಫ್ ಸೊ ಇವತ್ತು ಫ್ಯಾಮಿಲಿ ಪರ್ಸನಲ್ಲು ಪ್ಲಸ್ ವರ್ಕು ಇದನ್ನೆಲ್ಲನೂ ಏನು ಮಾಡಿ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಿಟ್ಕೊಂಡು ಏನು ಮಾಡಿ ಎಕ್ಸಿಕ್ಯೂಟ್ ಮಾಡಿ ಅಂತ ಹೇಳ್ತಾರೆ ದಟ್ ಇಸ್ ದ ಸೆಕೆಂಡ್ ಪಾಯಿಂಟ್ ವೇರ್ ಯು ಕ್ಯಾನ್ ಮ್ಯಾನೇಜ್ ದ ಸ್ಟ್ರೆಸ್ ಥರ್ಡ್ ಸೋಷಿಯಲ್ ಸಪೋರ್ಟ್ Social support can be easily built by adhering the social functions, norms, and following religious activities and workplace ಅಂತ ಸೊ ಒಂದು ಸೋಷಿಯಲ್ ಸಪೋರ್ಟ್ ಅನ್ನೋದು ಏನಾಗಿರ್ಬೇಕು ಒಂದು ಪ್ರಾಪರ್ ಆಗಿರ್ಬೇಕು ಸೊ ಹಾಗಿದ್ದಾಗ ಮಾತ್ರ ಏನಾಗುತ್ತೆ ಒಂದು ಸ್ಟ್ರೆಸ್ ಅನ್ನ ನೀವು ಆಟೋಮೆಟಿಕ್ ಆಗಿ ಏನ್ ಮಾಡ್ಬೋದು ಸೊ ಮ್ಯಾನೇಜ್ ಮಾಡ್ಬೋದು ಇವತ್ತು ಏನೇ ಒಂದು ಲೈಕ್ ನಾವು ಆಚರಿಸುವಂತ ಫೆಸ್ಟಿವಲ್ಸ್ಗಳು ಇರ್ಬೋದು ಸೊ ಇವೆಲ್ಲ ಏನ್ ಮಾಡುತ್ತೆ ಇಂಡೈರೆಕ್ಟ್ ಆಗಿ ನಮ್ಮನ್ನ ಎಲ್ಲೋ ಒಂದ್ ಕಡೆ ಒಂದು ರಿಲೀಫ್ ಮಾಡೋದು ಅಥವಾ ನಮ್ಮನ್ನ ಒಂದು ಮೋಟಿವೇಟ್ ಮಾಡೋದು ನಮ್ಮ ಕೈಲಿ ಏನೋ ಸಾಧ್ಯವಾಗುತ್ತೆ ಅಂತ ಹೇಳ್ಕೊಳ್ಳೋಂಥ ಒಂದು ಕೆಲಸನ ಮಾಡ್ತಾ ಹೋಗುತ್ತೆ ಸೊ ದಟ್ಸ್ ವೈ ದೇರ್ ಶುಡ್ ಬಿ ಅ ಸೋಷಿಯಲ್ ಸಪೋರ್ಟ್ ಟು ಮ್ಯಾನೇಜ್ ದ ಸ್ಟ್ರೆಸ್ ಫೋರ್ತ್ ಪಾಯಿಂಟ್ ಇಸ್ ಫಿಸಿಕಲ್ ಫಿಟ್ನೆಸ್ regular physical exercises like walking jogging light gymnastics exercises keep person fit and develop an ability to sustain greater level of stress the most important point is this physical fitness ನೀವು ಮಾಡುವಂಥ ಒಂದು ಬಾಡಿಗೆ ಕೊಡುವಂಥ ಎಕ್ಸರ್ಸೈಸ್ ಇರ್ಬೋದು ನೀವು ಮಾಡುವಂಥ ಒಂದು ಜಿಮ್ನಾಸ್ಟಿಕ್ಸ್ ವರ್ಕೌಟ್ಸ್ಗಳು ಇರ್ಬೋದು ಸೊ ಇವೆಲ್ಲ ಏನು ಮಾಡುತ್ತೆ ನಿಮ್ಮ ಒಂದು ಬಾಡಿನ ಆಕ್ಟಿವ್ ಆಗಿ ಇಟ್ಕೊಳ್ಳುತ್ತೆ ನಿಮ್ಮ ಬಾಡಿ ಆಕ್ಟಿವ್ ಆಗಿದ್ದಾಗ ಏನಾಗುತ್ತೆ ನೀವು ತೋರಿಸುವಂಥ ವರ್ಕಲ್ಲಿ ಆಟೋಮೆಟಿಕ್ ಆಗಿ ಇಂಟ್ರೆಸ್ಟ್ನ ನೀವು ತೋರಿಸ್ತಾ ಹೋಗ್ತೀರಾ ಸೊ ದಟ್ ಇಸ್ ಒನ್ ಅನದರ್ ಪಾಯಿಂಟ್ ಫಿಫ್ತ್ ಒನ್ ಇಸ್ ಬಯೋ ಫೀಡ್ಬ್ಯಾಕ್ It's a methodology designed to remove undesirable body responses through psychological transformation. The relaxation exercises are helpful to control heart attacks, acidity, brain hemorrhage, blood pressure, and muscle tension, etc. ಸೊ ಅಂದ್ರೆ ಅರ್ಥ ಏನು 8 ಅವರ್ ವರ್ಕ್ ಇದೆ ಅಂತ ಅಂದ್ರೆ ಸೊ ದೇರ್ ಇಸ್ ನೋ ನೆಸೆಸಿಟಿ ಟು ಸಿಟ್ ಕಂಟಿನ್ಯೂಸ್ಲಿ ಫಾರ್ 8 ಅವರ್ಸ್ ಅಂಡ್ ಟು ಡೂ ದ ವರ್ಕ್ ಸೊ ಇನ್ ಬಿಟ್ವೀನ್ ಯು ಹ್ಯಾವ್ ಟು ಗೆಟ್ ರಿಲ್ಯಾಕ್ಸ್ಡ್ ಯುವರ್ ಸೆಲ್ಫ್ ಇನ್ ಬಿಟ್ವೀನ್ ನೀವೇನ್ ಮಾಡಬೇಕಾಗುತ್ತೆ ಯು ಹ್ಯಾವ್ ಟು ಟೇಕ್ ಟೈಮ್ ಟು ಬಿ ಫ್ರೀ ಯುವರ್ ಸೆಲ್ಫ್ ಸೊ ಒಂದು ಹಾಫ್ ಅನ್ ಅವರ್ 1 ಅವರ್ ಕೆಲಸ ಮಾಡಿ ಅದಾದ್ಮೇಲೆ ಒಂದು 5 ನಿಮಿಷ ಫ್ರೀ ಮಾಡ್ಕೊಳ್ಳೋದು ಬಾಡಿನ ನೀವೇನೋ ಒಂಚೂರು ರಿಲ್ಯಾಕ್ಸ್ ಮಾಡ್ಕೊಳ್ಳೋಂಥದ್ದು ಈ ತರ ಮಾಡೋದ್ರಿಂದ ಏನಾಗ್ತಾ ಹೋಗುತ್ತೆ ನಿಮಗೆ ನಿಮ್ಮ ಒಂದು ಬ್ರೈನ್ನ ಒಂದು ಕಂಟಿನ್ಯೂಸ್ ಪ್ರೆಷರ್ ಏನಾಗ್ತಾ ಹೋಗುತ್ತೆ ಅವಾಯ್ಡ್ ಆಗ್ತಾ ಹೋಗುತ್ತೆ ಸೊ ಮತ್ತೆ ನಿಮ್ಮ ವರ್ಕ್ ಮೇಲೆ ಇಂಟ್ರೆಸ್ಟ್ ತೋರಿಸೋದಕ್ಕೆ ಏನಾಗ್ತಾ ಹೋಗುತ್ತೆ ಈಸಿ ಆಗ್ತಾ ಹೋಗುತ್ತೆ ದೆನ್ ಯೋಗ ಐ ಥಿಂಕ್ ಇದನ್ನ ಎಸ್ಪೆಷಲಿ ಇಂಡಿಯನ್ ತರ ಇರುವಂಥ ಕಂಟ್ರೀಸ್ಗಳಲ್ಲೆಲ್ಲ ಆಲ್ಮೋಸ್ಟ್ ನೀವು ಇದನ್ನ ನೋಡ್ತಾ ಇರ್ತೀರಾ ಸೊ ಇಟ್ ಈಸ್ ಅ ಮೆಥಡಾಲಜಿ ಟು ಇಂಟಿಗ್ರೇಟ್ ದ ಬಾಡಿ ಅಂಡ್ ದೆನ್ ದ ಮೈಂಡ್ ಅಂಡ್ ಅಚೀವ್ ಅ ರಿಕ್ವೈರ್ಡ್ ಲೆವೆಲ್ ಆಫ್ ಹಾರ್ಮನಿ ವಿತ್ ಗಾಡ್ ಸೊ ಅದ್ರ ಅರ್ಥ ಏನು ಕೆಲವೊಂದು ಇರುವಂಥ ಒಂದು ಆಸನಾಸ್ಗಳು ಅಂತ ಏನಿರುತ್ತೆ ಯೋಗಾಸನಾಸ್ಗಳನ್ನ ನೀವು ಮಾಡೋದ್ರಿಂದ ನಿಮ್ಮ ಒಂದು ನರ್ವಸ್ ಸಿಸ್ಟಮ್ ಇರ್ಬೋದು ನಿಮ್ಮ ಒಂದು ಬ್ರೀತಿಂಗ್ ಸಿಸ್ಟಮ್ ಇರ್ಬೋದು ನಿಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ಸ್ ಇರ್ಬೋದು ಇವೆಲ್ಲ ಏನಾಗ್ತಾ ಹೋಗುತ್ತೆ ಚೆನ್ನಾಗಿ ಆಗ್ತಾ ಹೋಗುತ್ತೆ ಸೊ ಇವೆಲ್ಲ ಪ್ರಾಪರ್ ಇದ್ದಾಗ ಏನ್ ಮಾಡ್ತೀರಾ ನೀವು ಯಾವ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಏನೇ ಟಾಸ್ಕ್ ಇದ್ರೂ ಅದನ್ನ ಏನ್ ಮಾಡ್ತಾ ಹೋಗ್ತೀರಾ ಸೊ ಕಂಫರ್ಟಬಲ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾ ಹೋಗ್ತೀರಾ ಸೊ ದಟ್ ಈಸ್ ವಾಟ್ ಸೊ ಈಚ್ ಅಂಡ್ ಎವ್ರಿ ಪರ್ಸನ್ ಹ್ಯಾವ್ ಟು ಡೂ ದಿಸ್ ಯೋಗ ಬರೀ ಒಂದು ವರ್ಕಲ್ಲಿ ಮಾಡ್ತಿದ್ದಾರೆ ಅಂತಲ್ಲ
ಈವನ್ ಮನೇಲೇ ಇದ್ರೂ ಸಹ ಸೊ ಆಸ್ ಅ ಹೌಸ್ ವೈಫ್ ಇದ್ರು ಸೊ ಶಿ ಹ್ಯಾಸ್ ಟು ಡೂ ದಿಸ್ ಯೋಗ ಆಲ್ಸೋ. ಸೊ ಮಾಡೋದ್ರಿಂದ ಏನಾಗುತ್ತೆ ಆಟೋಮೆಟಿಕ್ ಆಗಿ ದೇ ಆರ್ ಮೆಂಟಲಿ ಫ್ರೀ ಆಗ್ತಾರೆ. ಟೆನ್ಷನ್ಸ್ಗಳನ್ನ ಆಟೋಮೆಟಿಕ್ ಆಗಿ ಏನ್ ಮಾಡ್ತಾ ಹೋಗ್ಬೋದು, ಕಡಿಮೆ ಮಾಡ್ತಾ ಹೋಗ್ಬೋದು. ದೆನ್ ಮೆಡಿಟೇಷನ್. ಸೊ ಮೆಡಿಟೇಷನ್ ಇಸ್ ಅ ಕಾಂಬಿನೇಷನ್ ಆಫ್ ಅ ಬಾಡಿ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಆನ್ ಅ ಪರ್ಟಿಕ್ಯುಲರ್ ಸಿಂಬಲ್. ಮೆಡಿಟೇಷನ್ ಬಂದು ಏನು ಅಂತ ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಅನ್ನು ಇಟ್ಕೊಂಡು ಅದ್ರ ಬಗ್ಗೆ ನಾವು ಡೀಪ್ ಆಗಿ ಕಾನ್ಸಂಟ್ರೇಟ್ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡೋದೇ ವಾಟ್ ವಿ ಕಾಲ್ಡ್ ಆಸ್ ಮೆಡಿಟೇಷನ್. ಸೊ ಇದರಿಂದ ಏನಾಗುತ್ತೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ರಿಯೇಟಿವ್ನೆಸ್ ಅನ್ನೋದು ಏನಾಗ್ತಾ ಹೋಗುತ್ತೆ, ಸೊ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಮೆಡಿಟೇಷನ್ ಕಾನ್ಸೆಪ್ಟ್. ಟೈಮ್ ಮ್ಯಾನೇಜ್ಮೆಂಟ್. ಸೊ ಈಚ್ ಅಂಡ್ ಎವ್ರಿ ಎಂಪ್ಲಾಯಿ ಇರೋಂಥ 24 ಗಂಟೆನ ಸೊ ಯಾವ ರೀತಿ ನಾನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಹ್ಯಾವ್ ಟು ಮೇಂಟೈನ್ ಅ ಪ್ರಾಪರ್ ಟೈಮಿಂಗ್ಸ್. ಸೊ ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಎಲ್ಲಾ ಒಂದು ಪರ್ಟಿಕ್ಯುಲರ್ ಟಾಸ್ಕ್ಗೂ ವರ್ಕ್ಗೂ ನಾನು ಏನ್ ಮಾಡ್ಬೋದು, ನನ್ನ ಟೈಮ್ನ ನಾನು ಕೊಡ್ಬೋದು. ಇಲ್ಲ ಅಂತ ಅಂದ್ರೆ ಏನಾಗುತ್ತೆ, ನಾನು ಬರೀ ಒಂದೇ ವರ್ಕ್ ಕಡೆ ಕಾನ್ಸಂಟ್ರೇಟ್ ಮಾಡಿ ಇನ್ನೊಂದು ಯಾವುದೋ ವರ್ಕನ್ನು ಮಿಸ್ ಮಾಡ್ಬಿಡ್ಬೋದು. ಸೊ ಈ ತರ ಒಂದು ಪ್ರಾಬ್ಲಮ್ ಇರೋದ್ರಿಂದ ಸೊ ಈಚ್ ಅಂಡ್ ಎವ್ರಿ ಎಂಪ್ಲಾಯಿ ಹ್ಯಾಸ್ ಟು ಮೇಂಟೈನ್ ಅ ಪ್ರಾಪರ್ ಟೈಮ್ ಮ್ಯಾನೇಜ್ಮೆಂಟ್. ದೆನ್ ಲೀವ್ ಅ ಸಿಂಪಲ್ ಲೈಫ್. ಇದಂತೂ ತುಂಬಾ ಕಷ್ಟದ ಕೆಲಸ ಈಗಿರುವಂತ ಜನರೇಷನ್ ಅಲ್ಲಿರುವಂತಹ ಜನಕ್ಕೆ. ಯಾಕೆ? ಬಿಕಾಸ್ ನಾವೆಲ್ಲ ಇವಾಗ ಹೇಗಿದ್ದೀವಿ ಅಂತ ಅಂದ್ರೆ ನಮ್ಗೆ ಯಾವ ರೀತಿ ನಾವು ಬದುಕಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆಯವ್ರು ಯಾವ ರೀತಿ ಬದುಕ್ತಾ ಇದ್ದಾರೆ ಅದನ್ನ ನೋಡ್ಕೊಂಡು ನಾವು ಯಾವ ರೀತಿ ಬದುಕಬೇಕು ಅನ್ನೋ ಒಂದು ಮೆಂಟಾಲಿಟಿನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಸೊ ಆ ಕ್ರಿಯೇಟ್ ಮಾಡ್ಕೊಂಡಷ್ಟು ಏನಾಗ್ತಾ ಹೋಗುತ್ತೆ ಇಂಡೈರೆಕ್ಟ್ ಆಗಿ, ಸೊ ನೀವಾಗೆ ನೀವು ನಿಮ್ಮ ಸ್ಟ್ರೆಸ್ ಲೆವೆಲ್ನ ಏನ್ ಮಾಡ್ತಾ ಹೋಗ್ತೀರಾ, ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ದಟ್ಸ್ ವೈ ಸೊ it is advisable for each and every person, or it may be the employee, or it may be some any other person, should live a simple life free from compromises. ಯಾವುದೇ ರೀತಿ ಒಂದು ರಿಸ್ಕ್ ಜಂಗಾಟ ಇಲ್ದೇನೆ ಸೊ he has to lead his life in a free manner. Too much of issues being handled at any one time saps individual energy. ಅಟ್ ಎ ಟೈಮ್ ನಾನು 2-3 ಕೆಲಸ ಮಾಡ್ತೀನಿ ಅಂದಾಗ ಏನಾಗುತ್ತೆ, ನಿಮ್ಮ ಬಾಡಿಲಿರೋ ಎನರ್ಜಿ ಆ 3 ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಸೊ ಬಿಡಲ್ಲ. ಸೊ ದಟ್ ಈಸ್ ವೇರ್ ಆಟೋಮೆಟಿಕಲಿ ಸ್ಟ್ರೆಸ್ ಲೆವೆಲ್ ಅನ್ನೋದು ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ಇಫ್ ಯು ವಾಂಟ್ ಟು ಮ್ಯಾನೇಜ್ ಸ್ಟ್ರೆಸ್, ಆಲ್ ದೀಸ್ 9 ಇಂಡಿವಿಜುವಲ್ ಪಾಯಿಂಟ್ಸ್ ನೀಡ್ ಟು ಬಿ applied or you need to be utilized by an employee or it may be the person. ಸೊ ಹೇಗೆ ಇಂಡಿವಿಜುವಲ್ ಲೆವೆಲ್ ಸ್ಟ್ರಾಟಜಿಸ್ ಇತ್ತು ಹಾಗೇನೆ ಆರ್ಗನೈಸೇಷನ್ ಲೆವೆಲ್ ಸ್ಟ್ರಾಟಜಿಸ್ ಇದೆ. ಯಾಕೆ? ಬಿಕಾಸ್ ಇಂಡಿವಿಜುವಲ್ ಎಷ್ಟು ರೀತಿಯಾದಂಥ ಒಂದು ವೇಸ್ನ ಇಟ್ಕೊಂಡು ಅವನ ಸ್ಟ್ರೆಸ್ನ ಮ್ಯಾನೇಜ್ ಮಾಡ್ತಾನೋ ಅದರ ತಕ್ಕನಾಗಿ ಆರ್ಗನೈಸೇಷನ್ ಏನ್ ಮಾಡಬೇಕಾಗತ್ತೆ, ದೇ ಹ್ಯಾವ್ ಟು ಗಿವ್ ಅ ಸಪೋರ್ಟ್. Organization plays a very important role in ensuring peaceful environment free from stress. Stress relates to two categories of events. One, it is organized structure and policy, and second is relating to personal development and growth that the job can provide. So following aspect must be carefully examined and evaluated for its effectiveness and implementation. ಏನೇನು ಆರ್ಗನೈಸೇಷನ್ ಅವರು ಈ ಒಂದು ಪಾಯಿಂಟ್ಸ್ ನ ಇಟ್ಕೊಳ್ಬೇಕು ಒಂದು ಸ್ಟ್ರೆಸ್ ನ ಮ್ಯಾನೇಜ್ ಮಾಡಬೇಕು ಅಂದ್ರೆ, ದಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್, ಆರ್ಗನೈಸೇಷನಲ್ ಗೋಲ್ಸ್ ಮಸ್ಟ್ ಬಿ ಇನ್ ಡ್ರೀಮ್ಸ್ ಆಫ್ ಅಚೀವ್ಮೆಂಟ್. Too much high goals not only put the employees under undue stress but also creates unhealthy work environment. ಯಾವುದೇ ಒಂದು ಆರ್ಗನೈಸೇಷನ್ ಆಗಿರ್ಬೋದು ತನ್ನ ಒಂದು ಆಬ್ಜೆಕ್ಟಿವ್ ಏನ್ ಇಟ್ಕೊಂಡಿರ್ತಾರೆ ಅದನ್ನ ಮಾಡಕ್ ಆಗುವಂತ ಕೆಪಾಸಿಟಿ ನೋಡ್ಕೊಂಡು ಏನ್ ಮಾಡ್ಬೇಕಾಗತ್ತೆ, ಆ ಒಂದು ಆಬ್ಜೆಕ್ಟಿವ್ ಅಥವಾ ಗೋಲ್ ನ ಇಟ್ಕೊಳ್ಬೇಕಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್ ಇವತ್ತು ಯಾವುದೋ ಒಂದು ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅಂತ ಅನ್ಕೊಳ್ಳಿ. ನಾನು ಇವತ್ತು ಒಂದಿನಕ್ಕೆ 1 ಲಕ್ಷ ಮೊಬೈಲ್ ಫೋನ್ಸ್ ನ ಸೇಲ್ ಮಾಡಬೇಕು ಅಂತ ಒಂದು ಟಾರ್ಗೆಟ್ ನ ಸೆಟ್ ಮಾಡ್ತೀನಿ. ಇಸ್ ಇಟ್ ರಿಯಲಿ ಪಾಸಿಬಲ್ ಇನ್ ಟುಡೇ ಸಿಚುವೇಶನ್? ಹೈಲಿ ಇಂಪಾಸಿಬಲ್. ಯಾಕೆ? ಬಿಕಾಸ್ ಇವತ್ತು ಇರೋ 135 ಕೋಟಿ ಜನಸಂಖ್ಯೆಯಲ್ಲಿ ಆಲ್ಮೋಸ್ಟ್ ಎಲ್ಲರ ಹತ್ರನೂ ಮೊಬೈಲ್ ಫೋನ್ಸ್ ಇರುವಂತ ಟೈಮ್ ಇವಾಗ. ಸೊ ಯು ಕ್ಯಾನ್ ಸೆಲ್ ಒನ್ ಡೇ 1 lakh ಮೊಬೈಲ್ ಫೋನ್ಸ್. ಸೊ ದಟ್ ಮೀನ್ಸ್ ವಾಟ್, ಆಸ್ ಅನ್ ಆರ್ಗನೈಸೇಷನ್ ದೇ ಹ್ಯಾವ್ ಟು ಸೆಟ್ ಅ ಗೋಲ್ where it is possible for them to achieve that particular goals. One. Second one is organization policy should be clearly defined with a particular reference to training and development, promotion, leave, wages, salary administration, discipline, incentives. ಬರುವಂಥ ಎಂಪ್ಲಾಯೀಸ್ಗೆ ಟ್ರೈನಿಂಗ್ ಕೂಡ ಇರ್ಬೋದು, ಎಕ್ಸಿಸ್ಟಿಂಗ್ ಇರುವಂಥ ಎಂಪ್ಲಾಯೀಸ್ಗೆ ಒಂದು ನ್ಯೂ ಸ್ಕಿಲ್ಸ್ನ ತೋರಿಸೋದಿರ್ಬೋದು, ಪ್ರಾಪರ್ ಟೈಮಲ್ಲಿ ಪ್ರಮೋಷನ್ ಕೊಡೋದಿರ್ಬೋದು, ಲೀವ್ ಸ್ಯಾಂಕ್ಷನ್ಸ್ಗಳನ್ನ ಮಾಡೋದಿರ್ಬೋದು, ಪ್ರಾಪರ್ ಒಂದು ಸ್ಯಾಲ್ರಿ ಅಥವಾ ವೇ ಸಿಸ್ಟಮ್ನ ಇಟ್ಕೊಂಡಿರ್ಬೋದು, ಒಂದು ಪ್ರಾಪರ್ ಡಿಸಿಪ್ಲಿನ್ ಆರ್ಗನೈಸೇಷನ್ ಇಟ್ಟಿರೋದು,
ಮತ್ತೆ ಅವರ ವರ್ಕ್ ಪರ್ಫಾರ್ಮ್ಗೆ ತಕ್ಕನಾಗಿರೋ ಇನ್ಸೆಂಟಿವ್ಸ್ ಕೊಡೋದಿರ್ಬೋದು. ಈ ಎಲ್ಲಾ ಒಂದು ಆಂಗಲ್ಗಳಿಂದನೂ ಆರ್ಗನೈಸೇಷನ್ ಒಂದು ಪ್ರಾಪರ್ ಪಾಲಿಸೀಸ್ನ ಫ್ರೇಮ್ ಮಾಡಬೇಕು. ಹಾಗೆ ಮಾಡಿದಾಗ ಮಾತ್ರ ಏನಾಗುತ್ತೆ, ಸೊ ಎಂಪ್ಲಾಯೀಸ್ಗಳಿಗೆ ಆ ಆರ್ಗನೈಸೇಷನ್ ಅಲ್ಲಿ ವರ್ಕ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ. ಸೊ ದಟ್ ಈಸ್ ದ ಪ್ಲೇಸ್ ವೇರ್ ದೇ ನೀಡ್ ಟು ಕಾನ್ಸಂಟ್ರೇಟ್. ಥರ್ಡ್ ಒನ್ ಇಸ್ authority and responsibility must be clearly defined by setting up reporting channels. Principles of unity of command should be adhered to ಅಂತ. ಅಂದ್ರೆ ಅರ್ಥ ಏನು, ಒಬ್ಬ ಎಂಪ್ಲಾಯಿಗೆ ಅಥವಾ ಒಬ್ಬ ಆರ್ಗನೈಸೇಷನ್ ಇರುವಂತಹ ಒಬ್ಬ ವರ್ಕರ್ಗೆ ಅವನಿಗೆ ಆಗಿರುವಂತ ಒಂದು ಪ್ರಾಪರ್ ರೆಸ್ಪಾನ್ಸಿಬಿಲಿಟೀಸ್ ನ ಅಲಾಟ್ ಮಾಡಬೇಕು ಬೇಸ್ಡ್ ಆನ್ ಹಿಸ್ ಕೇಪಬಿಲಿಟೀಸ್. ಹಾಗಿದ್ದಾಗ ಮಾತ್ರ ಏನಾಗುತ್ತೆ, ಆ ವ್ಯಕ್ತಿ ತನ್ನ ರೆಸ್ಪಾನ್ಸಿಬಿಲಿಟೀಸ್ ನ ಈಸಿಯಾಗಿ ಎಕ್ಸಿಕ್ಯೂಟ್ ಮಾಡ್ತಾನೆ. ಅಕಸ್ಮಾತ್ ನೀವೇನಾದ್ರೂ ಪ್ರಾಪರ್ ಆಗಿರುವಂತಹ ನೀವು ರೆಸ್ಪಾನ್ಸಿಬಿಲಿಟೀಸ್ ನ ಅವನಿಗೆ ಕೊಡ್ದಾನೆ, ಸೊ ಅವನಿಗಿಂತ ಹೈ ಲೆವೆಲ್ ಟಾಸ್ಕ್ಗಳನ್ನ ಅವನಿಗೆ ಕೊಟ್ಬಿಟ್ಟಾಗ ಏನಾಗುತ್ತೆ, ಆಬ್ವಿಯಸ್ಲಿ ನೀವೇನ್ ಮಾಡ್ತೀರಾ, ಇಂಡೈರೆಕ್ಟ್ ಆಗಿ ಸ್ಟ್ರೆಸ್ ನ ಅವನಿಗೆ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಫೋರ್ತ್, ಆರ್ಗನೈಸೇಷನಲ್ ಸ್ಟ್ರಕ್ಚರ್ ರೀಡಿಸೈನಿಂಗ್ ಆಫ್ ಜಾಬ್ಸ್ ಅಂಡ್ ಇಂಪ್ರೂವ್ಡ್ ಕಮ್ಯುನಿಕೇಶನ್ ರೆಡ್ಯೂಸಸ್ ದ ಸ್ಟ್ರೆಸ್ ಅಂತ. ಅರ್ಥ ಇಷ್ಟನೇ, either it may be the top level or it may be the management level or it may be the lower level. ಎಲ್ಲ ಲೆವೆಲ್ ಆಫ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅಲ್ಲೂ ಸಹ ಒಬ್ಬೊಬ್ಬ ಎಂಪ್ಲಾಯಿಯ ಪ್ರಾಬ್ಲಮ್ಸ್ಗಳನ್ನ ಕೇಳಿಸ್ಕೊಳ್ಳೋಂಥ ಒಂದು ಎಬಿಲಿಟಿನ ಏನ್ ಮಾಡ್ಬೇಕಾಗತ್ತೆ, ಕ್ರಿಯೇಟ್ ಮಾಡ್ಬೇಕಾಗತ್ತೆ. ಇವಾಗ ಹೆಂಗಾಗಿದೆ ಆರ್ಗನೈಸೇಷನ್ ಅಲ್ಲಿ ಅಂತಂದ್ರೆ ಟಾಪ್ ಲೆವೆಲ್ ಪ್ರಾಬ್ಲಮ್ಸ್ ನ ಲೋವರ್ ಲೆವೆಲ್ ತಗೊಂಡ್ ಬರಲ್ಲ, ಲೋವರ್ ಲೆವೆಲ್ ಪ್ರಾಬ್ಲಮ್ಸ್ ನ ಟಾಪ್ ಲೆವೆಲ್ಗೆ ಹೋಗಲ್ಲ. ಸೊ ಹೀಗಾದಾಗ ಏನಾಗ್ತಾ ಹೋಗುತ್ತೆ, ಆಟೋಮೆಟಿಕ್ ಆಗಿ ವರ್ಕ್ ಪರ್ಫಾರ್ಮೆನ್ಸ್ ಏನಾಗಲ್ಲ, ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಆಗಲ್ಲ. ಆಗದೆ ಇರೋದ್ರಿಂದ ಏನಾಗುತ್ತೆ ಆಟೋಮೆಟಿಕ್ ಆಗಿ, ಸೊ ಒಂದು ವರ್ಕ್ ಸ್ಟ್ರೆಸ್ ಅನ್ನೋದು ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಬರ್ಡನ್ ಅನ್ನೋದು ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ದೆನ್ ಕಾರ್ಪೊರೇಟ್ ಪಾಲಿಸೀಸ್ ಫಿಸಿಕಲ್ ವರ್ಕ್ ಎನ್ವಿರಾನ್ಮೆಂಟ್ ಶುಡ್ ಬಿ ಸೂಟಬಲ್ ಫಾರ್ ಹೈಯರ್ ಪ್ರೊಡಕ್ಟಿವಿಟಿ ಅಂತ. ಸೊ ಒಬ್ಬ ವ್ಯಕ್ತಿಗೆ ಎಷ್ಟು ಕೆಪಾಸಿಟಿ ಇದೆ ಒಂದು ದಿನ ಎಷ್ಟು ಪ್ರೊಡಕ್ಟಿವಿಟಿನ ಮಾಡೋದಕ್ಕೆ, ಆ ಒಂದು ಬೇಸ್ಡ್ ಆಗಿ ಇಟ್ಕೊಂಡು ಏನ್ ಮಾಡಿ ನಿಮ್ಮ ಒಂದು ಓವರ್ ಆಲ್ ಪಾಲಿಸೀಸ್ ನ ಫ್ರೇಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. An updated system and process increased efficiency. ಆರ್ಗನೈಸೇಷನ್ ಅಲ್ಲಿ ಯಾವ ಒಂದು ಪರ್ಟಿಕ್ಯುಲರ್ ಸಿಸ್ಟಮ್ನ ನಾನು ಇಂಪ್ಲಿಮೆಂಟ್ ಮಾಡಿದ್ರೆ ಅಥವಾ ಯಾವ ಒಂದು ಟೆಕ್ನಾಲಜಿನ ನಾನು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ನನ್ನ ಒಂದು ಓವರ್ ಆಲ್ ಪ್ರೋಸೆಸ್ ಮತ್ತೆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. ಸೊ ಎಂಪ್ಲಾಯೀಸ್ನ ಒಂದು ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಸೊ ಈ ರೀತಿ ಯೋಚನೆ ಮಾಡಿ ಒಂದು ಅಪ್ಡೇಟೆಡ್ ಸಿಸ್ಟಮ್ನ ಏನ್ ಮಾಡಿ ಇಂಪ್ಲಿಮೆಂಟ್ ಮಾಡಿ ಆರ್ಗನೈಸೇಷನ್ ಅಲ್ಲಿ. ದೆನ್ ಮ್ಯಾನೇಜ್ಮೆಂಟ್ ಮಸ್ಟ್ ಕ್ರಿಯೇಟ್ ಅನ್ ಹೆಲ್ತಿ ವರ್ಕಿಂಗ್ ಎನ್ವಿರಾನ್ಮೆಂಟ್. ಸೊ ಆಸ್ ಅ ಮ್ಯಾನೇಜ್ಮೆಂಟ್, ಸೊ ಓವರ್ ಆಲ್ ಒಂದು ಆರ್ಗನೈಸ್ ಇರುವಂತ ಒಂದು ಏನು ಎಂಪ್ಲಾಯಿ ಗ್ರೂಪ್ಸ್ ಇರುತ್ತೆ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಎಲ್ಲಾ ಕಡೆ ಒಂದು ಪ್ರಾಪರ್ ಹೆಲ್ತಿ ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅಂದ್ರೆ ಅರ್ಥ ಏನು, ಈಗ ಸೇ ಫಾರ್ ಎಕ್ಸಾಂಪಲ್ ಎಲ್ಲರೂ ವರ್ಕ್ ಮಾಡ್ತಿರ್ತಾರೆ, ಕೆಲವ್ರಿಗೆ ಮಾತ್ರ ಪ್ರಮೋಷನ್ ಕೊಡೋದು, ಕೆಲವ್ರಿಗೆ ಮಾತ್ರ ಇನ್ಸೆಂಟಿವ್ ಕೊಡೋದು, ಕೆಲವ್ರಿಗೆ ಮಾತ್ರ ಬೋನಸ್ ಕೊಡೋದು, ಕೆಲವ್ರಿಗೆ ಮಾತ್ರ ಪೇ ಸ್ಕೇಲ್ ಜಾಸ್ತಿ ಮಾಡೋದು. ಈ ತರ ಮಾಡಿದಾಗ ಏನಾಗುತ್ತೆ ಆಟೋಮೆಟಿಕ್ ಆಗಿ, ಸೊ ಒಬ್ಬ ವ್ಯಕ್ತಿಗೆ ವರ್ಕ್ ಮಾಡ್ಬೇಕಾದಾಗ ಇಂಟ್ರೆಸ್ಟ್ ನ ಕಳ್ಕೊಳ್ತಾ ಹೋಗ್ತಾನೆ. ಕಳ್ಕೊಂಡು ಹೋಗ್ತಾ ಏನಾಗುತ್ತೆ ಆಟೋಮೆಟಿಕ್ ಆಗಿ ವರ್ಕ್ ನ ಅವ್ನು ಏನ್ ಮಾಡಲ್ಲ, ಎಕ್ಸಿಕ್ಯೂಟ್ ಮಾಡಲ್ಲ. ಆಟೋಮೆಟಿಕ್ ಆಗಿ ಏನ್ ಮಾಡ್ತಾ ಹೋಗ್ತಾನೆ, ಸೊ ಅವನಿಗೆನೆ ಇನ್ಸೆಕ್ಯೂರ್ ಫೀಲ್ ಆಗಿ ಈ ಇನ್ಕ್ರೀಸಸ್ ಇಸ್ ಓನ್ ಜಾಬ್ ಸ್ಟ್ರೆಸ್ ನ ಇನ್ಕ್ರೀಸ್ ಮಾಡ್ಕೊಂಡು ಬಿಡ್ತಾನೆ. ಸೊ ಅದರಿಂದ ಆಸ್ ಅ ಮ್ಯಾನೇಜ್ಮೆಂಟ್ he has to be very careful when allotting or when maintaining his healthy working environment. Then career plan for managers must be developed and implemented in letter and spirit. Nothing discourages employees as bad development programs. ಕೆಲವೊಂದ್ಸಲಿ ಕಂಪ್ನಿಯ ಮ್ಯಾನೇಜರ್ಸ್ಗಳು ಒಂದು ಹೊಸ ಸಿಸ್ಟಮ್ಸ್ ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಇಫ್ ಇಟ್ ಇಸ್ ರಿಯಲಿ ವರ್ತ್ ಟು ದ ಆರ್ಗನೈಸೇಷನ್ ಯು ಹ್ಯಾವ್ ಟು ಎನ್ಕರೇಜ್ ದೆಮ್. ಯಾವುದೋ ಒಬ್ಬ ಮ್ಯಾನೇಜರ್ಗೆ ಅಥವಾ ಯಾವ ಒಬ್ಬ ಮಿಡಲ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರಿಗೆ ಏನೋ ಒಂದು ಅಡಿಷನಲ್ ಪ್ರೋಗ್ರಾಮ್ ಇಂಟ್ರೆಸ್ಟ್ ಇದೆ, ಅವ್ರನ್ನ ಕಳಿಸ್ಕೊಡ್ಬೇಕು ಅಂದ್ರೆ ಸೊ ಲೆಟ್ ಹಿಮ್ ಗೋ. ಸೊ ನೀವು ಆ ಥರ ನೀವು ಇನೋವೇಟಿವ್ ಪ್ರೋಗ್ರಾಮ್ಸ್ ಅಥವಾ ಇನೋವೇಟಿವ್ ಐಡಿಯಾಸ್ಗಳನ್ನ ಆ ಮ್ಯಾನೇಜರ್ಸ್ಗಳು ನಿಮ್ಮ ಕಂಪ್ನಿಗೆ ತಗೊಂಡು ಬಂದ್ರೆ ಅರ್ಥ ಏನಾಗುತ್ತೆ, ನಿಮ್ಮ ಒಂದು ಕಂಪ್ನಿಯ ಓವರ್ ಆಲ್ ಗ್ರೋತ್ ಚೆನ್ನಾಗಾಗುತ್ತೆ. ಸೊ ಆ ಥರ ಒಂದು ಕೆರಿಯರ್ ಪ್ಲಾನ್ ಅನ್ನ ಏನ್ ಮಾಡ್ಬೇಕಾಗತ್ತೆ, ಎಕ್ಸಿಕ್ಯೂಟ್ ಮಾಡ್ಬೇಕಾಗತ್ತೆ. Employees must be empowered. They should be provided with suitable time counseling by way of advice, reassurance, good communication, release of emotional tension, and clarified thinking. ಸೊ ಯೂಶಲಿ ಆರ್ಗನೈಸೇಷನ್ ಅಲ್ಲಿ ಏನಾಗುತ್ತೆ, ಇವತ್ತು ನಾನು ಎಕ್ಸ್ಪೋರ್ಟ್ ಮಾಡಬೇಕು, ಹೊರಗಡೆ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ, ಎಲ್ಲಾನು ಮೀಟ್ ಮಾಡಬೇಕು, ಈ ಒಂದು ಮೆಂಟಾಲಿಟಿ ಇಟ್ಕೊಂಡು ಏನ್ ಮಾಡ್ತಾ ಹೋಗ್ತೀವಿ ನಾವು, ಸೊ ವರ್ಕ್ ಅಲ್ಲಿ ತುಂಬಾ ಪ್ರೆಷರ್ ಹಾಕ್ತಾ ಹೋಗ್ತೀವಿ ಎಂಪ್ಲಾಯೀಸ್ಗಳಿಗೆ. ಸೊ ಅಷ್ಟು ಬೇಗ ಔಟ್ಪುಟ್ ಕೊಡಿ, ಇಷ್ಟು ಔಟ್ಪುಟ್, ಇದೇನಾಗ್ತಾ ಹೋಗುತ್ತೆ ಆಟೋಮೆಟಿಕ್ ಆಗಿ, ಸೊ ಒಂದು ಪ್ರೆಷರ್ ಅನ್ನೋದು ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಟೆನ್ಷನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಆಸ್ ಅ ಕಂಪನಿ, ಆಸ್ ಅನ್ ಆರ್ಗನೈಸೇಷನ್ ಅವ್ರಿಗೆ ಒಂದು ಪ್ರಾಪರ್ ಒಂದು ಕೌನ್ಸಿಲಿಂಗ್ ಮಾಡುವಂಥದ್ದು, ಒಂದು ಕಮ್ಯುನಿಕೇಶನ್ ಮಾಡುವಂಥ ಒಂದು ಫ್ರೀಡಮ್ ಕೊಡುವಂಥದ್ದು,
ಮತ್ತೆ ಅವರಲ್ಲಿರುವಂಥ ಒಂದು ಎಮೋಷನಲ್ ಟೆನ್ಷನ್ಸ್ಗಳನ್ನ ರಿಲೀಸ್ ಮಾಡೋ ರೀತಿ ಒಂದು ಪ್ಲಾನ್ ಮಾಡ್ಕೊಳ್ಳೋದು. ಐ ಥಿಂಕ್ ಐ ಹ್ಯಾವ್ ಸೀನ್ ಸಮ್ ಆಫ್ ದ ಕಂಪ್ನೀಸ್ ವೇರ್ ಇನ್ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಇನ್ ಬ್ಯಾಂಗ್ಳೂರು. ಅಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಎಂಪ್ಲಾಯೀಸ್ಗಳು ಕಂಪ್ನಿಗೆ ಬಂದ ತಕ್ಷಣ ಸೊ ಅವರಿಗೆ ಯೋಗ ಮಾಡಿಸೋದು, ಕೆಲವೊಂದು ಎಕ್ಸಸೈಸ್ ಮಾಡಿಸುವಂಥದ್ದು, ಕೆಲವೊಂದು ಮೆಡಿಟೇಷನ್ ಪ್ರೋಗ್ರಾಮ್ ಮಾಡಿಸುವಂಥದ್ದು, ಈ ಥರ ಒಂದು ಆಕ್ಟಿವಿಟೀಸ್ನ ಮಾಡ್ತಾ ಹೋಗ್ತಾರೆ. ಸೊ ಈ ಥರ ಮಾಡಿದಾಗ ಏನಾಗುತ್ತೆ, ಅವ್ರ ಮನೇಲಿರುವಂಥ ಟೆನ್ಷನ್ಸ್ಗಳೆಲ್ಲ ಸೈಡಿಗಿಟ್ಟು ಒಂದು ಫುಲ್ ಕಾಮ್ ಆಗಿ ಯೋಗ ಎಲ್ಲ ಮಾಡಿ ಆದ್ಮೇಲೆ ಅವ್ರ ವರ್ಕ್ ಮೇಲೆ ಏನ್ ಮಾಡ್ತಾ ಹೋಗ್ತಾರೆ, ಒಂದು ಕಾನ್ಸಂಟ್ರೇಷನ್ ತೋರಿಸ್ತಾರೆ ಅನ್ನೋ ಒಂದು ಉದ್ದೇಶದಿಂದ. ಸೊ ಈ ತರ ಕೆಲವೊಂದು ಕಂಪ್ನೀಸ್ಗಳು ಏನ್ ಮಾಡ್ತಾರೆ, ಯೋಗ ಮಾಡಿಸೋದು, ಎಕ್ಸಸೈಸ್ ಮಾಡಿಸೋ ಕೆಲಸಗಳನ್ನೆಲ್ಲ ಏನ್ ಮಾಡಿದ್ದಾರೆ, ಇಟ್ಕೊಂಡಿದ್ದಾರೆ. ಸೊ ಇದು ಏನಾಗುತ್ತೆ, ಒಂದು ಆರ್ಗನೈಸೇಷನ್ ಅಲ್ಲಿ ತನ್ನ ಪರ್ಫಾರ್ಮೆನ್ಸ್ ನ ಇಂಪ್ರೂವ್ ಮಾಡಿಕೊಂಡು ಆರ್ಗನೈಸೇಷನ್ ಸ್ಟ್ರೆಸ್ ಮತ್ತೆ ಇಂಡಿವಿಜುವಲ್ ಸ್ಟ್ರೆಸ್ಗಳನ್ನ ಕಡಿಮೆ ಮಾಡೋದಕ್ಕೆ ಏನ್ ಮಾಡ್ತಾ ಹೋಗ್ತಾರೆ, ಸೊ ಹೆಲ್ಪ್ ಮಾಡ್ದಂಗೆ ಆಗ್ತಾ ಹೋಗುತ್ತೆ. ಇವತ್ತು ಯಾಕೆ ಕೆಲವೊಂದು ಆರ್ಗನೈಸೇಷನ್ಸ್ಗಳಿಗೆ ನಾವು ಹೋದ್ರೆ ಸಾಕು ಅಂತ ಕಂಪ್ನಿ ನಾನು ಕೆಲಸ ಮಾಡಬೇಕು ಅಂತ ಯಾಕೆ ಹೇಳ್ತಾರೆ, ಅದೇನು ಬರೀ ನಿಮಗೆ ಸ್ಯಾಲ್ರಿ ಚೆನ್ನಾಗಿ ಕೊಡ್ತಾ ಇದಾರೆ ಅನ್ನೋ ಒಂದು ಉದ್ದೇಶ ಅಲ್ಲ. ಅದ್ರ ಜೊತೆಗೆ ಸೊ ದೇ ಹ್ಯಾವ್ ವೆರಿ ಗುಡ್ ವರ್ಕಿಂಗ್ ಎನ್ವಿರಾನ್ಮೆಂಟ್, ಒಂದು ಒಳ್ಳೆ ವರ್ಕಿಂಗ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡ್ತಾರೆ, ಸೊ ದೇ ವಿಲ್ ಗೋ ಟು ಸೆಲೆಕ್ಟ್ ದೋಸ್ ಟೈಪ್ ಆಫ್ ಕಂಪನೀಸ್ ಟು ಡೂ ದೇರ್ ವರ್ಕ್. ಸೊ ಈ ತರ ನಿಮ್ಮ ಒಂದು ಇಂಡಿವಿಜುವಲ್ ಲೆವೆಲ್ ಸ್ಟ್ರಾಟಜೀಸ್ಗಳನ್ನ ಮತ್ತೆ ಆರ್ಗನೈಸೇಷನ್ ಲೆವೆಲ್ ಸ್ಟ್ರಾಟಜೀಸ್ಗಳನ್ನ ಇಟ್ಕೊಂಡಾಗ ಏನಾಗುತ್ತೆ, ಈ ಒಂದು ಜಾಬ್ ಸ್ಟ್ರೆಸ್ ಅನ್ನೋದು ಏನಾಗ್ತಾ ಹೋಗುತ್ತೆ, ಸೊ ಕಡಿಮೆ ಆಗ್ತಾ ಆಟೋಮೆಟಿಕ್ ಆಗಿ ತನ್ನ ಒಂದು ಗ್ರೋತ್ ಆಸ್ ಲೈಕ್ ಇಂಡಿವಿಜುವಲ್ ಗ್ರೋತ್ ಆಸ್ ವೆಲ್ ಆಸ್ ದ ಆರ್ಗನೈಸೇಷನ್ ಗ್ರೋತ್ ಎರಡೂ ಸಹ ಏನಾಗ್ತಾ ಹೋಗುತ್ತೆ, ಚೆನ್ನಾಗಿ ರನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ದಿಸ್ is all about your job stress. Hope I covered clearly about all these aspects both under work environment and in the job stress. You may expect like 6 marks questions as well as 15 marks questions from this particular two concepts, that is from work environment and then job stress. Thank you.